धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम्। धर्मस्य ते भगवतस्त्रियुगत्रिभिः स्वैः पद्भिश्चराचरमिदं द्विजदेवतार्थं नूनं भृतं तदभिधाति रजस्तमश्च सत्त्वेन नो वरदया तरुवादिरस्य। धर्मस्य ते भगवतः त्रियुगः त्रिभिः स्वैः सद्पद्भिः चराचरमिदं द्विजदेवतार्थं नूनं भृतं तत् अभियाति रजः तमः च सत्त्वेन नो वरदया नः वरदया तनुवानिरस्य। धर्म युज्यते धारणात् धर्मवान् धारणात् भगवान् धर्मो ಯಮರಾದ್ಯವ ಉಚ್ಯತೆ ಇತಿ ಶಬ್ದದಿರ್ಣಯೇ. ಅವತಾರ ಮಾಡೋದ್ರಿಂದ ದೇವರಿಗೆ ಏನಂತ ಹೆಸರಿದೆ? ತ್ರಿಯುಗ ಬಂದಿದೆ. ನಾಸಕ್ಕಲವು ತ್ರಿಯುಗ ಹೂತಿರನುದ್ದು ಭೂಷು ಮಧ್ವವಿಜಯ. ಧರ್ಮಸ್ಯತೆ ಧರ್ಮ ಅಂದರೆ ವಿಷ್ಣು ಅಂತ ಅರ್ಥ. ಧರ್ಮ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜೆ. ಅಲ್ಲಿ ಬಂದಿದ್ದರೆ ಧಾರಣಾತ್ ಧರ್ಮೋ ಭಗವಾನ್ ಧರ್ಮೋ ಧರ್ಮ ವಿದುತ್ತಮ ವಿಷ್ಣು ಸಹಸ್ರನಾಮಕ್ಕಿದು ಭಾಷ್ಯ. ಅದು ಪ್ರಸಂಗ ಬಂತು ಅಂತ ಯಮನಾದ್ಯಮ ಉಚ್ಯತೆ. ಅದೇ ರೀತಿ ಯಮಃ ಧರ್ಮಸ್ಯತೆ ಭಗವಂತನಾದ ಧರ್ಮಶಬ್ದವಚನಾದ ನನಗೆ ಹೇ ತ್ರಿಯುಗ ತ್ರಿಭಿಃ ಸ್ವೈಃ ಪದ್ಭಿಃ ನಿನ್ನ ಮೂರು ರೂಪಗಳಿಂದ ಅದು ಮೂರು ರೂಪಗಳು ಅಂದ್ರೇನು? ತ್ರಿಯುಗದಲ್ಲಿ ಮಾತ್ರ ಅವತಾರ ಮಾಡತಕ್ಕಂಥ ರೂಪಗಳಿಂದ ದ್ವಿಜದೇವತಾರ್ಥಂ ಅಥವಾ ಸತ್ವಗುಣ ರಜೋಗುಣ ತಮೋಗುಣ ಇವಕ್ಕೆ ನಿಯಾಮಕವಾದ ರೂಪಗಳಿಂದ ನೂನಂ ಭೃತಂ ತದಭಿಧಾತಿ ರಜಸ್ತಮಶ್ಚ ಇಡೀ ಜಗತ್ತೆಲ್ಲ ಈ ಮೂರು ರೂಪಗಳಿಂದ ಧರಿಸಲ್ಪಟ್ಟಿದೆ. ಯಾಕೆ? ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೋಸ್ಕರ. ಸತ್ವೇನ ನೋ ವರದಯ ತನುವಾ ನಿರಸ್ಯ. ಸತ್ವೇನ ಸತ್ವೇನ ತನುವ ಸತ್ವರೂಪದ ರೂಪ ಅಂತೇಳಿದರೆ ವಿಷ್ಣು ರೂಪ, ರಜೋ ರೂಪದ ರೂಪ ಅಂದರೆ ಬ್ರಹ್ಮರೂಪ, ತಮೋ ರೂಪದ ರುದ್ರರೂಪ. ಈ ಮೂರು ಸಾಕ್ಷಾತ್ ಭಗವದ್ ರೂಪಗಳೇ. ಈ ಬ್ರಹ್ಮ ಶಿವ ಬೇರೆ, ಆದರೆ ಬ್ರಹ್ಮ ವಿಷ್ಣು ಶಿವ ಭಗವದ್ ರೂಪಗಳೇ ಬೇರೆ. ಹಿಂದೆ ಬಂದಿದೆ ತಾತ್ಪರ್ಯದಲ್ಲಿ ಅದನ್ನು ಹೇಳಿದೆ. ಧಾರಣಾತ್ ಧರ್ಮೋ ಭಗವಾನ್ ನಿಯಮಾತ್ ಯಮನಾತ್ ಯಮ ಉಚ್ಯತೆ ಇತಿ ಶಬ್ದ ನಿರ್ಣಯ. ಅನಂತ ಮೂರು ರೂಪಗಳು ಯಾವುದು ಎಂಬುದಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ. ಅನಂತಾಸನ ಅಲ್ಲಿ ಇಚ್ಛೆ ಒಂದು ಕಾರಣ. ಇನ್ನೊಂದು ಕಾರಣ ಅಂದರೆ ಕಲಿಯುಗದಲ್ಲಿ ಬೀದಿಗೆ ಒಬ್ಬ ಭಗವಂತ ಇರ್ತಾನೆ, ಆದ್ದರಿಂದ ಮೋಸ ಹೋಗಬೇಡ್ರಿ ಅಂತ ಹೇಳೋದಕ್ಕೆ ಹೇಳ್ತಾರಲ್ಲ. ಈ ದುಡ್ಡನ್ನ ಕಲೆಕ್ಟ್ ಮಾಡಲಿಕ್ಕೆ ಯಾರಿಗೂ ಹೇಳಿಲ್ಲ, ಯಾರಾದರೂ ಬಂದರೆ ಕೊಡಬೇಡಿ ಅಂತ ಹೇಳ್ತಾರಲ್ಲ. ಹಾಗೆ ಕಲಿಯುಗದ ಬೇರೆ ಯುಗದಲ್ಲಿ ಹಿರಣ್ಯಕಶಿಪು ಅಂಥವ್ರು ಇದ್ದರೆ ಈ ಯುಗದಲ್ಲಿ ಎಲ್ಲರೂ ಭಗವಾನ್ಗಳೇ ಆ ಸ್ಥಿತಿ ಬಂದೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಮಾತೆ ಹತ್ರ ನಾನೇ ಭಗವಾನ್ ಅಂತ ಓಡಾಡ್ತಿರ್ತ ಅಂತ ಸಾವಿರಾರು ಅವ್ರದ್ದೇ ಒಂದು ದೊಡ್ಡ ಯೂನಿಯನ್ ಆಗಷ್ಟಿದೆ. ಕಲಿಯುಗದಲ್ಲಿ ಅವತಾರನೆ ಮಾಡೋದಿಲ್ಲ ಅಂತ ಹೇಳಿದ್ರಿಂದ. ಬಟ್ ಆಶ್ಚರ್ಯ, ಈ ಯುಗದಲ್ಲಿ ಕಂಡುಕೊಂಡವ್ರು ನಂಬೋದು ಅಪಾಯ ಇರೋದು. ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರು ಭಗವಾನ್ ಅಂತ ಕರ್ಕೋತಾರವ್ರು ಏನಲ್ಲ ಹೈ ಕ್ಲಾಸ್ ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ಮತ್ತು ಇನ್ನೊಂದು ಕಾರಣ, ಇಲ್ಲಿ ಪರಮಾತ್ಮ ಅವತಾರ ಮಾಡಿದರೆ ಯುಗ ಪ್ರವೃತ್ತಿನೇ ಆಗೋದಿಲ್ಲ. ಮತ್ತು ರಾತ್ರಿ ಮಧ್ಯಾಹ್ನ ಸೂರ್ಯ ಹುಟ್ಬಿಟ್ರೆ ಏನಾಗುತ್ತಾಗ? ಹಗಲಾಗಿಬಿಡುತ್ತೆ ಹೊರತು ಅದು ರಾತ್ರಿ ಅನಿಸೋದೇ ಇಲ್ಲ. ಆದ್ದರಿಂದ ಪರಮಾತ್ಮ ಬಂದಾಗ ಆ ಥರ ಸಹಜವಾದ ರೀತಿಯಲ್ಲೇ ಧರ್ಮ ಉಳಿದು ಬಿಡೋದರಿಂದ ಹಾಗೆ ಆಗಬಾರ್ದು. ಅದೊಂದು ಕಾರಣ. ಯೋಗ್ಯರಿಗೆ ಬೇಕು ಅಂದರೆ ಆಚಾರ್ಯರು ಕಳಿಸ್ತಾರೆ. ಏನು ಹೋಗಿದೆ. ಬಟ್ ಯಾವ ರೀತಿ ಅದು ನಡೆದು ಇದು ನಡೆಯೋದು ಬೇರೆ. ಇವತ್ತು ಹಗಲಲ್ಲಿ ಕಳ್ತಾರ ಆಗೋದ್ರೆ ರಾತ್ರಿ ಆಗೋದು ಬೇರೆ. ರಾತ್ರಿ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. ಅವರು ನಮ್ಮ ಕ್ಷೇತ್ರ ಅಂತ ಕರೆಯಾಗಿಬಿಡುತ್ತೆ. ಹಗಲಾಗುತ್ತೆ, ಆದರೆ ಆಗೋದು ಲಿಮಿಟೇಷನ್ ಇದೆ. ಆ ದೃಷ್ಟಿಯಲ್ಲಿ ಎಲ್ಲ ಯುಗದಲ್ಲೂ ಎಲ್ಲ ಇದ್ದಿದ್ದೆ. ಆದರೆ ದೇವರು ಅವತಾರ ಮಾಡೋ ಕಾರಣ ಇನ್ನೂ ಅನೇಕ ಕಾರಣಗಳಿವೆ. ಅಲ್ಲೆಲ್ಲ ವರ ತೊಗೊಂಡಿರ್ತಾರೆ. ಆದ್ದರಿಂದ ಬೇರೆಯವ್ರಿಗೆ ಕೊಲ್ಲಕ್ಕಾಗೋದಿಲ್ಲ, ದೇವರೇ ಬರಬೇಕು. ಇದು ಯಾರು ಹೊರಗಿರೋ ಇಲ್ಲಿ ಇವರಿಗೆ ಕಲಿಯುಗದಲ್ಲಿ ಹುಟ್ಟಿರೋದೇ ವರ ಅವರಿಗೆ, ಅಷ್ಟೇ ಹೊರತು ಬೇರೆ ಏನಿಲ್ಲ.
ಕಲಿಗೆ ಯಾರು ವರ ಇದೆ? ಬ್ರಹ್ಮದೇವ್ರ ವರ ಇದೆ. ಆದ್ದರಿಂದ ಇಂಡೈರೆಕ್ಟೇ ವರ ಬಂದಾಗ ಲೆಕ್ಕ. ಮತ್ತು ಅಧರ್ಮ ಮಾಡೋರಿಗೆ ವರ ಇದ್ದಾಗ ಲೆಕ್ಕ. ಆದ್ದರಿಂದ ಏನು ಮಾಡಬೇಕಾಗಿಲ್ಲ ಈಗ? ಕಲಿಯುಗ ಹೇಗೂ ನೋಡಬೇಕಾದ್ದೆ ಅಂದರೆ ನಡೆದು ಹೋಗೋದು. ಒಳ್ಳೆಯವ್ರ ಗತಿ ಏನೇನು ಯೋಚನೆ ಮಾಡಬೇಕಾಗಿಲ್ಲ. ಆಚಾರ್ಯರು ಅವರೆಲ್ಲ ಬರ್ತಾ ಇರ್ತಾರೆ ಕಾಲ ಕಾಲಕ್ಕೆ. ಆದ್ದರಿಂದ ಅವ್ರಿಗೆ ಸಮಸ್ಯೆ ಇಲ್ಲ. ವರ ತೊಗೊಂಡೇ ಇಲ್ಲ ಕಲಿಯುಗ. ಯಾರು ಅಂತ ವರ ತೊಗೊಂಡೆ ದೇವರನ್ನ ಬಲ್ಲಲ್ಲ ಫಸ್ಟ್ ಇವರು. ದೇವರೇ ಇಲ್ಲ ಅಂತ ಹೇಳೋದ್ರಿಂದ ಎರಡು ಇಲ್ಲ, ನಾನೇ ದೇವರು ಇಲ್ಲ ದೇವರೇ ಇಲ್ಲ, ಎರಡೇ ಗುಂಪಿರೋದು. ಆದ್ದರಿಂದ ಅವರಿಗೆ ಬರೋದಿಲ್ಲ. ಉಳಿದವರಿಗೆ ಸಮಸ್ಯೆ ಇಲ್ಲ. ಧಾರಣಾ ಧರ್ಮೋ ಭಗವಾನ್ ಅನಂತಾಸನ ವೈಕುಂಠ ಕ್ಷೀರಸಾಗರ ಗೈಹಿ ತ್ರಿಭಿ ರಕ್ಷಾಂ ಕರೋತಿ ಭಗವಾನ್ ಕಪಿಲಃ ಸತ್ವವರ್ಧನಾತ್ ಅಸತ್ವೋ ಅಪಿ ರಜಶ್ಚೈವ ತಮಶ್ಚಾಪಿ ನಿರಸ್ಯತು ಇತಿ ಮೂರ್ತಿಭೇದೇ. ಮೂರ್ತಿಭೇದ ಅಂತ ಒಂದು ಗ್ರಂಥ. ಅನಂತಾಸನ ವೈಕುಂಠ ಮತ್ತು ಕ್ಷೀರಸಾಗರ ಗೈಹಿ ತ್ರಿಭಿ, ಇಲ್ಲಿ ಮೂರು ರೂಪಗಳು. ಇನ್ನೊಂದು ಅರ್ಥ ಅನಂತಾಸನ ಅಲ್ವೇನು ಬಂತಲ್ಲೀಗ? ನೂನಂ ಧೃತಂ ಪದಮಿದಂ ಹಿಂದಿದೆ. ಪದ್ವಿಹಿ ಸ್ವೈಹಿ ತ್ರಿಭಿಹಿ ಅಂತ ರೂಪ ಇದೆ. ಮೂರು ಯಾವ್ಯಾವುದು? ಅನಂತಾಸನ ವೈಕುಂಠ ಕ್ಷೀರಸಾಗರದಲ್ಲಿರ್ತಕ್ಕಂತಹ ಒಂದೇ ಮೂರು ರೂಪಗಳಿಂದ ರಕ್ಷಾಂ ಕರೋತಿ ಭಗವಾನ್ ಕಪಿಲಃ ಸತ್ವವರ್ಧನ. ಕಪಿಲ ರೂಪದಿಂದ ಪರಮಾತ್ಮ ಸತ್ವವನ್ನು ವೃದ್ಧಿ ಮಾಡುತ್ತಾನೆ. ಅಸತ್ವೋ ಅಪಿ ರಜಶ್ಚೈವ ತಮಶ್ಚಾಪಿ ನಿರಸ್ಯತು. ಪರಮಾತ್ಮ ಸತ್ವಗುಣದಿಂದ ವೃದ್ಧಿ ಮಾಡ್ತಾನೆ ಅಂದರೆ ಈ ಸತ್ವಗುಣದ ಸಂಬಂಧಾದಿಗಳು ಅವನಿಗಿಲ್ಲ. ಆದರೂ ಕೂಡ ಏನು ಮಾಡ್ತಾನೆ? ಸತ್ವಗುಣವನ್ನು ಹೆಚ್ಚಿಸಿ ಭೂಲೋಕದಲ್ಲಿ ತನ್ನ ಅವತಾರ ಮಾಡಿಸಿ ಏನು ಮಾಡ್ತಾನೆ? ರಜೋಗುಣ ತಮೋಗುಣಗಳನ್ನು ನಿರಾಸ ಮಾಡ್ತಾನೆ ಅಂಥೇಳಿ. ಇತಿ ಮೂರ್ತಿಭೇದೆ ಕಪಿಲೋ ವರದಶ್ಚೈವ ವಿಕಲಶ್ಚೇತಿ ಕಥ್ಯತೆ ಇತಿ ಚ. ಅಲ್ಲೊಂದು ಪದ ಇದೆ, ವರದ ಅಂತ ಪದ ಬಂದಿದೆ. ವರದ ಶಬ್ದಕ್ಕೆ ಕಪಿಲ ಅಂತ ಅರ್ಥ ಹೇಳ್ತಾರೆ. ಸ್ವೈಹಿ ಯತ್ ಚರಾಚರಮಿದಂ ನಿಜದೇವತಾರ್ಥಂ. ಕೊನೆಗೆ ಸತ್ವೇನನೋ ವರದಯ ತನುಬಾ ನಿರಸ್ಯ. ವರ ಕೊಡ್ತಕ್ಕಂಥ ದೇಹ ಅಂತ ಸಾಮಾನ್ಯವಾದ ಅರ್ಥ. ಸ್ಪೆಸಿಫಿಕ್ಕಾಗಿ ಕಪಿಲ ರೂಪಕ್ಕೆ ಏನಂತ ಹೆಸರಿದೆ? ವರದ ಅಂತ ಹೆಸರಿದೆ. ಹೊಸ ವಿಷಯ ಅದು. ಇತಿ ಚ ಅತಃ ಸತ್ವಸ್ಯ ಕಾರಣತ್ವ ಮಾತ್ರ ಕಪಿಲೋ ವರದಾತನು. ಅತಃ ಸತ್ವಸ್ಯ ಕಾರಣತ್ವ ಮಾತ್ರ. ಸತ್ವ ಕಾರಣ ಅಷ್ಟೇ, ಮುಖ್ಯವಾಗಿ ಕೆಲಸ ಮಾಡುತ್ತಾನೆ. ಕಪಿಲಃ ವರದಾತನು. ಕಪಿಲಃ ವರದಾತನು. ಕಪಿಲ ಶಬ್ದಕ್ಕೆ ವರ ಕೊಡ್ತಕ್ಕಂಥ ರೂಪ ಅಂತ ಅರ್ಥ ಇದೆ ಅಂತ ವಿಶೇಷ ರೂಪವನ್ನು ಹೇಳಿ. ತನು ಅಂದರೆ ರೂಪ. ಯಾಕೆ? ಅದು ಸಾಂಖ್ಯ ರೂಪ. ಕೃಷ್ಣ ರೂಪದಿಂದ ಗೀತೋಪದೇಶರು ಹಾಗೆ ಕಪಿಲ ರೂಪದಿಂದ ಕಪಿಲ ಗೀತ ಹೇಳಿರೋದ್ರಿಂದ ವಿಶೇಷವಾಗಿ ಕೊಡುತ್ತಾರೆ. ಜ್ಞಾನನೇ ದೊಡ್ಡ ವರ, ಅದಕ್ಕೆ ವರದ ಅಂತ ಕರ್ತಾರೆ. ಹಾಂ ಹೌದು ಹೌದು ಹೌದು. ಎದ್ದಾಗಲೂ ಮಾಡ್ಬೇಕು. ಹೇಳ್ತಾರೆ 7 ಸರ್ತಿ ಕಪಿಲ 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 ಅಂತ ಹೇಳಬೇಕು ಅಂತ ಹೇಳ್ತಾರೆ. ಕಪಿಲ ಸುಳಾದಿಯಲ್ಲಿ 7 ಸರ್ತಿ ಕಪಿಲ ನಾಮಕ ಭಗವಂತನ ಸ್ಮರಣೆ ಮಾಡಿ ಪ್ರತಿನಿತ್ಯ ಅಂತ ಹೇಳ್ತಾರೆ. ಸಾಂಖ್ಯ ಜ್ಞಾನ ಕೊಟ್ಟ ರೂಪ ಅಂತ ವಿಶೇಷ. ಜ್ಞಾನದಾಯಕ ರೂಪ ಆದ್ದರಿಂದ ಅದಕ್ಕೆ ಮಹತ್ವ. ಕಣ್ಣಲ್ಲಿದ್ದಾನೆ, ಕಣ್ಣಿಗೆ ಜ್ಞಾನ ಬರಲ್ಲ. ಕಣ್ಣಿಗೆ ಪ್ರತ್ಯಕ್ಷ ಜ್ಞಾನ. ದೃಷ್ಟಿ ಅಂದರೆ ಜ್ಞಾನ ದೃಷ್ಟಿ ಅಂತಾರೆ ಅರ್ಥ. ದೃಶ್ಯಾದೃಶ್ಯಂ ನೋ ವಿಶದಾಂ ಜಯಂತಿ ಮತ್ಸ್ಯಸ್ಯ ಕೀರ್ತಿ ಹಿರಣಾಥ ದೀಪ್ತಿ. ದೃಷ್ಟಿ ಶಬ್ದಕ್ಕೆ ಒಂದು ಕಣ್ಣು, ಇನ್ನೊಂದು ಪ್ರತ್ಯಕ್ಷ. ಜನರಲ್ ಆಗಿ ಮುಖ್ಯವಾಗಿ ಅದು ಜ್ಞಾನ. ನೈವೇದ್ಯವಾಗಿ ಕಪಿಲ ರೂಪದಿಂದ ನೋಡ್ತಾರೆ. ಕಪಿಲಾಖ್ಯೇನ ಚಕ್ಷುಷ. ನೋಡೋದು ಕಪಿಲ ರೂಪದಿಂದ ಅಂತ ಇರೋದ್ರಿಂದ ಕಪಿಲ ಸ್ಮರಣೆ ಮಾಡೋದು. ಅಲ್ಲಿ ಕಣ್ಣಲ್ಲಿರೋದು ಕಪಿಲ ರೂಪ. ಎಲ್ಲ ರೂಪಗಳಿವೆ. ಒಂದೊಂದು ಪ್ರಸ್ಪೆಸ್ಗೆ ಒಂದೊಂದು. ಎಲ್ಲ ಕಡೆ ಎಲ್ಲ ರೂಪ ಇರೋದ್ರೆ ಸ್ಪೆಸಿಫಿಕ್ಕಾಗಿ ಕೆಲವು ಕಡೆ ಹೇಳ್ತಾರೆ. ನೋಡ್ತಾನೆ ಅಷ್ಟೇ. ನೋಡೋದು ದೇವರು ತಗೋತಾನೆ. ನೋಡಿ ತಗೋತಾನೆ. ಅಲ್ಲಿ ಗರ್ವ ಅಲ್ಲಿ ನೋಡ್ತಾನೆ. ಹೋಮದಲ್ಲಿ ಅಗ್ನಿ ಮೂಲಕ ತಗೋತಾನೆ. ಬ್ರಾಹ್ಮಣರಲ್ಲಿ ಮುಖದ ಮೂಲಕ ತಗೋತಾನೆ. ಆದ್ದರಿಂದ ಯಾವುದೇ ಕೆಲಸಕ್ಕೆ ಪೂರ್ಣತೆ ಬರೋದು ಯಾವಾಗ? ಬ್ರಾಹ್ಮಣ ಸಮಾರಾಧನೆ ಮಾಡಿದಾಗ, ಸ್ವೀಕಾರ ಮಾಡೋದಲ್ಲಿ. ಗೊತ್ತಾಯ್ತಾ? ಇಲ್ಲಿ ನೋಡೋದು ಕೂಡ ಏನದು? ತೊಗೊಂಡಾಗ ನೋಡಿಬಿಟ್ಟು ಅದಕ್ಕೆ ಏಕಾಶ ಅನ್ನ ನೋಡಬಾರ್ದು ಅಂತ ಹೇಳ್ತಾರೆ. ನೋಡಿದ್ರೆ ತಿಂದಾಗತ್ತೆ. ಆದ್ದರಿಂದ ನೋಡಬಾರ್ದು. ಕೆಲವು ಕೆಟ್ಟ ಪದಾರ್ಥ ತಿಂದವ್ರು ನೋಡಲೂಬಾರ್ದು. ಯಾಕೆ? ನೋಡಿದ್ರೆ ಪಾಪ ಬರುತ್ತೆ ನೋಡಿದ್ದಕ್ಕೆ. ಏಕಾದಶದ ವಾಸನೆ ಬಂದರೂ, ಅನ್ನದ ವಾಸನೆ ಬಂದರೂ ಕೂಡ ಉಪವಾಸ ಹೊರತಾ ಹೋದಾಗ ಲೆಕ್ಕ. ಅಷ್ಟು ಜೋರಾಗಿರ್ಬೇಕು. ಆದರೆ ಮನೇಲಿ ಯಾರೂ ತಿನ್ನಬಾರ್ದಾಗ. ಒಬ್ಬರು ತಿಂತಾರೆ ವಾಸನೆ ಬಂದೇ ಬರುತ್ತೆ. ಹಾಗಾಗಬಾರ್ದು. ಏನ ಮುಟ್ಟಬಾರ್ದಲ್ಲ, ಹಾಕಬಾರ್ದು ಅಷ್ಟೇ ದೇವರಿಗೆ. ಮುಟ್ಟೋದಕ್ಕೆ ಅಂತಂದರೆ ಇಲ್ಲ. ಇದು ಹಾಗಲ್ಲ. ನತ್ವಂ ದ್ವಿಜೋತ್ತಮ ಕುಲಂ ಯದಿಹಾತ್ಮ ಗೋಪಂ ಗೋಪ್ತಾ ಪುರುಷ ಸ್ವರ್ಹಣೇನ
ಸುಸೂನೃತೇನ ತರ್ಹೇವ ನಂಕ್ಷತಿ ಶಿವಸ್ತವ ದೇವ ಹಂಥ ಲೋಕೋ ಅಗ್ರಹಿಷ್ಯದೃಷಭಸ್ಯ ಹಿ ಯತ್ ಪ್ರಮಾಣಂ ತದಾತ್ಮಗೋಪಂ ನಾತ್ವಂ ದ್ವಿಜೋತ್ತಮ ಕುಲಂ ಯತ್ ಇಹ ಆತ್ಮಗೋಪಂ ಗೋಪ್ತಾ ನೃಷಃ ಹೇ ವೃಷ ಸುಅರ್ಹಣೇನ ಸ್ವರ್ಹಣೇನ ಸುಸೂನೃತೇನ ತರ್ಹಿ ಏವ ನಂಕ್ಷತಿ ಶಿವಃ ತವ ದೇವ ಪಂಥಾಃ ಲೋಕಃ ಅಗ್ರಹಿಷ್ಯತ್ ವೃಷಭಸ್ಯ ಹಿ ಯತ್ ಪ್ರಮಾಣಂ. ದೇವರು ಮತ್ತೆ ಸ್ತೋತ್ರ ಮಾಡ್ತಾರೆ. ಆತ್ಮೈವ ಗೋಪೋ ಯಸ್ಯ ತದಾತ್ಮಗೋಪಂ. ಹೇ ಆತ್ಮಗೋಪ, ಆತ್ಮಗೋಪ ಅಂದರೆ ಸ್ವಗೋಪ, ಸ್ವಯಂಭೂ ಇದ್ದ ಹಾಗೆ ನೀನೇ ರಕ್ಷಣೆ ಮಾಡ್ಕೊಳ್ಳೋದು. ದೇವರು ಯಾರ ರಕ್ಷಣೆ ಬೇಕಿಲ್ಲ, ಸ್ವತಂತ್ರ ಅಂತರ್ಥ. ಆತ್ಮಗೋಪಂ ಗೋಪ್ತಾ, ಹೇ ಗೋಪ್ತಾ ಆತ್ಮಗೋಪಂ ದ್ವಿಜೋತ್ತಮ ಕುಲಂ, ನಿನ್ನಿಂದ ವಿಶೇಷ ರಕ್ಷಿತವಾಗಿ. ಅದಕ್ಕೇ ದೇವರಿಗೆ ಯಾರ ಗತಿ, ಬ್ರಾಹ್ಮಣರಿಗೆ ದೇವರೇ ಗತಿ ಅಂತ ಅರ್ಥ. ಬ್ರಾಹ್ಮಣರಿಗೆ ಯಾರ ಗತಿ, ದೇವರೇ ಗತಿ. ಹೇಗೆ ಗೋಬ್ರಾಹ್ಮಣ ಹಿತಾಯಚ, ಆದ್ದರಿಂದ ಆ ಕಡೆ ಗಮನ ಕೊಡಬೇಕು. ಆತ್ಮಗೋಪಂ ಯಸ್ಯ ಆತ್ಮಗೋಪಂ ಗೋಪಂ, ನೀನೇ ರಕ್ಷಕನಾಗಿರತಕ್ಕಂತಹ ಗೋಪ್ತಾ. ಹೇ ವೃಷ, ಹೇ ವೃಷ ಅಂದರೆ ಧರ್ಮ, ವೃಷ ದೇವರ ಹೆಸರು. ಅದಕ್ಕೆ ವೃಷಭ ಅಂತ ಹೆಸರು, ಇಂದ್ರ ಅಂತ ಹೆಸರು, ಅನೇಕ ಅರ್ಥಗಳಿವೆ. ಕಳ್ಳನಿಗೆ ವೃಷ ಅಂತ ಹೆಸರು. ಗೋಪ್ತಾ ಸು ಅರ್ಹಣೇನ ಸುಸೂನೃತೇನ, ಒಳ್ಳೆಯ ಸತ್ಯ, ಒಳ್ಳೆಯ ಪೂಜೆ, ಇವುಗಳ ಮೂಲಕ ದ್ವಿಜೋತ್ತಮ ಕುಲಂ, ಶ್ರೇಷ್ಠ ಬ್ರಾಹ್ಮಣರ ವಂಶವನ್ನು ನೀನು ಯದಿ ನಗೋಪ್ತ, ನೀನು ಕಾಪಾಡದೆ ಹೋದರೆ, ಬ್ರಾಹ್ಮಣ ವರ್ಗವನ್ನು ಕಾಪಾಡದೆ ಹೋದರೆ ಏನಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಹೇಳಿಲ್ಲ, ಲೇಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಬೆಳಕೇ ಇಲ್ಲ, ನೀರು ಕ್ಲೋಸ್ ಮಾಡಿದರೆ ನೀರೇ ಇಲ್ಲ. ಆ ರೀತಿ ಹೇಗಾಗುತ್ತೋ ದೇವರ ಅನುಗ್ರಹ. ದೇವರೇನಾದ್ರು ಬ್ರಾಹ್ಮಣರನ್ನು ಕುಲವ ರಕ್ಷಣೆ ಮಾಡದೆ ಹೋದರೆ ಏನಾಗುತ್ತೆ. ತರ್ಹಿ ಏವ ನಂಕ್ಷತಿ ಶಿವಸ್ತವ ದೇವ ಪಂಥಾಃ. ಹೇ ದೇವ, ಶಿವ ಪಂಥಾಃ, ಮಂಗಳಕರವಾದ ಹಾದಿ ನಂಕ್ಷತಿ, ಜಗತ್ತು ಇಲ್ದಾಗಿಬಿಡತ್ತೆ, ಗೈಡ್ ಮಾಡೋರು ಇಲ್ದಾಗಿಬಿಡತ್ತೆ. ವರ್ಣಾನಾಂ ಬ್ರಾಹ್ಮಣೋ ಗುರು. ಲೋಕೋ ಅಗ್ರಹಿಷ್ಯತ್ ವೃಷಭಸ್ಯ ಹಿ ಯತ್ ಪ್ರಮಾಣಂ, ಯತ್ ಪ್ರಮಾಣಂ. ಬ್ರಾಹ್ಮಣರೇ ದೊಡ್ಡ, ಇದಕ್ಕೆಲ್ಲ ದೊಡ್ಡ ಆಧಾರಭೂತರಾದವರು ಧರ್ಮ ಪ್ರಸಾರಕ್ಕೆ. ವೃಷಭ ಅಂದರೆ ಸರ್ವೋತ್ತಮರಾದ ನೀನು, ನಿನ್ನ ಮಹತ್ವ ತಿಳಿಸ್ತಕ್ಕಂಥದ್ದು ಅವರು. ಅವ್ರು ಇಲ್ಲದೆ ಹೋದರೆ ಯಾರು ಹೇಳೋ, ಧರ್ಮ ಹೇಳೋರು ಯಾರು ಇವರಿಗೆ ಅಂತ ಹೇಳಿದ್ದಾರೆ. ಜಗತ್ತಿಗೆ ಧರ್ಮೋಪದೇಶ ಮಾಡೋ ಶಕ್ತಿ ಯಾರಿಗಿದೆ? ವಿಶೇಷ ಭಾರಿ ಗಮನಿಸಬೇಕಾದ ಅಂಶ ಇದೆ. ಬ್ರಾಹ್ಮಣರು ಉಪದೇಶ ಮಾಡ್ತಕ್ಕಂಥ ರೂಪ. ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಆದರೆ ಏನಾಗುತ್ತೆ, 10 ವರ್ಷ 80-90 ಲಕ್ಷ ಶುರುವಾಗುತ್ತೆ. ಯಾಕೆ? ಜ್ಞಾನ ಹೋಯ್ತು ಅಂದರೆ ಏನಾಯ್ತು, ಅಲ್ಲಿಗೆ ಕಣ್ಣೆ ಹೋದಾಗ ಲೆಕ್ಕ. ಹೇಳ್ತಾಳು ಕಾವ್ಯಾದರ್ಶ ದಂಡಿ ಹೇಳ್ತಾರೆ, ಇದಬಂಧಂತಮಃ ಕೃಸ್ತಂ ಜಾಯೇತ ಭುವನತ್ರಯಂ ಇದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನದೀಪ್ಯತೆ. ಈ ಶಬ್ದ ಅಂತಕ್ಕಂಥ ಬೆಳಕು, ಶಬ್ದ ಅಂದ್ರೇನು? ಶಾಸ್ತ್ರ, ಶಬ್ದಾತ್ಮಕ ಶಾಸ್ತ್ರ. ಆದ್ದರಿಂದ ಏನಾದ್ರು ಇಲ್ಲದೆ ಹೋಗಿಬಿಟ್ರೆ ಇಡೀ ಜಗತ್ತಿಗೆಲ್ಲ ಅಂಧಂತಮಸ್ ಕವಿದು ಬಿಡುತ್ತೆ ಅಂತ ಹೇಳ್ತಾರೆ. ಅಂಧಂತಮಸ್ ಗಾಢಾಂಧಕಾರ ಬಂದು ಹೋಗುತ್ತೆ. ಯಾಕೆ ಏನು ಗೊತ್ತಿಲ್ಲ, ಶಿಲಾಗೋಚಾರ ಅಂತ ಕರೀತಾರಲ್ಲ, ಆ ಸ್ಥಿತಿಗೆ ಹೋಗಿಬಿಡುತ್ತಾರೆ. ಮನುಷ್ಯನ ಜ್ಞಾನಿ ಮಾಡೋದು ಯಾರು, ಎತ್ತರ ಮಾಡೋದು ಯಾವುದು? ಜ್ಞಾನ. ಆದ್ದರಿಂದ ಬ್ರಾಹ್ಮಣರಿಗೆ ವಿಶೇಷವಾದ ಕರ್ತವ್ಯ ಕೊಟ್ಟಿದ್ದಾರೆ. ತರಿಹೇವ ನೈಕ್ಷತಿ ಶಿವಸ್ತವ ದೇವ ಪಂಥಾಃ ಲೋಕೋ ಅಗ್ರಹಿಷ್ಯದ್ ವೃಷಭಸ್ಯ ಹಿ ಯತ್ ಪ್ರಮಾಣಂ ತತ್ವಂ ದ್ವಿಜೋತ್ತಮ ಕುಲಂ ಯದಿಹ ಇಹ ಆತ್ಮಗೋಪಂ. ಅಂದರೆ ನೀನೇ ರಕ್ಷಣೆ ಮಾಡೋನು. ಬ್ರಾಹ್ಮಣರು ನಿನ್ನ ಬಗ್ಗೆ ಹೇಳ್ತಾರೆ, ಧರ್ಮ ರಕ್ಷಣೆ, ಅವನ ರಕ್ಷಣೆ ಮಾಡೋದು ನೀನೀಗ. ನೀನು ಮಾಡದೆ ಹೋದರೆ ಏನಾಗ್ತಿತ್ತು? ಇದೆಲ್ಲ ತಮ್ಮನ್ನು ಹೊಗಳಿದ್ದಕ್ಕೆ ಸರ್ಕಾರಗಳ ಉತ್ತರ ಇರುವಂಥ. ನಿಮ್ಮಿಂದ ನಾನು ಅಂತ ಹೇಳಬೇಡ, ನಿನ್ನಿಂದ ನಾವಿದ್ದೇವೆ ಅಷ್ಟೇ ಹೊರತು ನನ್ನಿಂದ ನೀವು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು ಅಂಥೇಳಿ ತಮ್ಮ ಜ್ಞಾನವನ್ನೆಲ್ಲ ಸ್ಪಷ್ಟ ಮಾಡ್ತಾ ಇದ್ದಾರೆ. ತರಿಹೇವ ನೈಕ್ಷತಿ ಶಿವಸ್ತವ ದೇವ ಪಂಥಾ ಲೋಕೋ ಗ್ರಹಿಷ್ಯದೃಷಭಸ್ಯ ಹಿ ಯತ್ ಪ್ರಮಾಣಂ ಆತ್ಮೈವ ಗೋಪೋ ಯಸ್ಯ ತತ್ ಆತ್ಮಗೋಪಂ ತತ್ತೇ. ಅದಕ್ಕೆ ಬ್ರಾಹ್ಮಣರಿಗೆ ರಕ್ಷಣೆ ಭಗವಂತ ಗೋಗಳಿಗೆ ಬ್ರಾಹ್ಮಣರಿಗೆ, ಅದಕ್ಕೆ ಗೋಪಾಲಕೃಷ್ಣ ರೂಪ ತಾನೇ ಅವತಾರ ಮಾಡಿ ಗೋಳ ರಕ್ಷಣೆಯ ದೊಡ್ಡ ಒಂದು ಧರ್ಮವನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಆತ್ಮೈವ ತತ್ತೇ ಅನಭೀಷ್ಟಮಿವ ಸತ್ವವಿಧೇರ್ವಿಧಿಸ್ಸೋಹೋ ಕ್ಷೇಮಂ ಜನಾಯ ನಿಜಶಕ್ತಿಭಿರುದ್ಧೃತಾರೇಃ ನೈತಾವತಾ ತ್ರ್ಯಧಿಪತೇರ್ವತ ವಿಶ್ವಭರ್ತುಃ ತೇಜಕ್ಷತಿಸ್ತವರತಸ್ಯ ಸತೇ ವಿನೋದಃ. ಇಷ್ಟು ಹೇಳಿ ತಮ್ಮ ಸ್ತೋತ್ರದ ಬಗ್ಗೆ ತಾವು ದೇವರನ್ನು ಯಾರು ಭಾರಿ ಹೊಗಳಿದಾಗ ತಾವು ಭಾರಿ ಸತ್ಯ ಅಂತ ತಿಳ್ಕೊಳ್ಳೋದೇನೆ, ತಾತ್ಪರ್ಯ ಮಾತ್ರ ತಿಳ್ಕೋಬೇಕು. ನಮ್ಮನ್ನು ಭಾರಿ ಹೊಗಳಿದ್ದೀನಿ, ನಮಗೆ ಅರ್ಥ ಆಗಿದೆ, ಅದು ಕೇವಲ
ನಿನ್ನಿಂದ ಸೃಷ್ಟವಾದ ಬ್ರಾಹ್ಮಣ ಕುಲದ ಮಹತ್ವ ಹೇಳ್ತಿದ್ದೀಯ ಹೊರತು ನಿಜವಾಗಲೂ ಮಹತ್ವ ನೀನೇ ಕೊಟ್ಟವರು ನೀನೇ ಮಾಡಿದವನಾದ್ದರಿಂದ ಅದಕ್ಕೆ ನಾವು ಎಂದೂ ಸಹ ತಪ್ಪು ತಿಳ್ಕೊಳ್ಳೋಕೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ತತ್ವತೆ ಅದು ಇದರಿಂದ ಏನಾಯ್ತು, ಯಾರು ಪ್ರಶಂಸೆ ಮಾಡಿಬಿಟ್ಟಾಗ ಏನು ತಿಳ್ಕೊಬೇಕಾದ್ರೆ ನಮಗೆ ಅಂತ ಭಾವಿಸ್ತೇನೆ, ದೇವರು ಕೊಡೋ ಗೌರವ ಅಷ್ಟೇ ಹೊರತು ವಸ್ತುಸ್ಥಿತಿ ಯಾರು ದೊಡ್ಡವರು ದೇವರಿಂದ ಅದು ಪರಮಾನುಗ್ರಹ ಅಂತ ಭಾವಿಸ್ಬೇಕೇ ಹೊರತು ತಮ್ಮ ಹಿರಿಮೆ ಅಂತ ಭಾವಿಸಬಾರದು ಒಬ್ಬದಿದ್ದು. ಸ್ತೋತ್ರ ಕೇಳಬಾರ್ದು, ಅನಿವಾರ್ಯವಾಗಿ ಮಾಡಿಬಿಡ್ತಾರೆ ಅಂತ ತಿಳ್ಕೊಬೋಣ. ಈ ರೀತಿಯಾಗಿ ಅದನ್ನು ಏನು ಮಾಡಬೇಕಾದ್ರೆ ನಾವು ರೆಸಿಪ್ರಿಕೇಟ್ ಮಾಡಬೇಕು. ಈ ಅಭ್ಯಾಸ ಬಂದಿದೆ, ಏನಂತ ಬಾರಿ ಇದೆಲ್ಲ ದೇವರ ದಯ ನಮ್ಮದೇನೂ ಇಲ್ಲ, ದೇವರು ಗುರುಗಳು ಅಂತ ಹೇಳೋ ಅಭ್ಯಾಸ ಬಂದಿದೆ. ಇವ್ರು ಹಾಕಿಕೊಟ್ರು ಅಭ್ಯಾಸನ, ಸನಕಾದಿಗಳು ಹೇಳಿದ ಮಾತಿದೆ. ವಿಶೇಷವಾದ ಪ್ರಶಂಸೆಯನ್ನು ಎಂದೂ ಸಹ ತಮ್ಮ ಹಿರಿಮೆ ಅಂತ ಭಾವಿಸಿ ಭ್ರಮೆಗೆ ಒಳಗಾಗಬಾರದು ಎಂಬುದು ತಾತ್ಪರ್ಯ. ತತ್ತೇ ಅನಭೀಷ್ಟಂ ಇವ ಸತ್ವನಿಧೇ ವಿಧಿತ್ಸೋಃ ಕ್ಷೇಮಂ ಜನಾಯ ನಿಜಶಕ್ತಿಭಿಃ ಉದ್ಧೃತಾರೇ ನ ಏತಾವತ ತ್ರಿಧಿಪತೆ ಬತ ವಿಶ್ವಭರ್ತುಃ ತೇಜಃ ಕ್ಷೇತಕ್ಷತಿಃ ತು ಅವರತಸ್ಯ ಸಹ ತೇ ವಿನೋದಃ. ತತ್ತೇ ಅನಭೀಷ್ಟವಿವ ಸತ್ವನಿಧೇರ್ವಿಧಿತ್ಸು, ಸತ್ವನಿಧಿನಿ ಕ್ಷೇಮಂ ಜನಾಯ ವಿಧಿತ್ಸೋಹ, ಅಲ್ಲಿಗನ್ವಯ. ಜನಾಯ ಕ್ಷೇಮಂ ವಿಧಿತ್ಸೋಹ, ಜನರಿಗೆ ಕ್ಷೇಮ ಮಾಡ್ತಕ್ಕಂಥವು ಹೊರಟ ಕಾರ್ಯ ನಿನ್ನದು. ವಿಧಿಶಕ್ತಿ ಬೇರು, ನೀನು ಯಾರಿಂದನೂ ಕೂಡ ನೇನು ಹೇಳಿದ ನಿಮ್ಮ ಪಾದ ಧೂಳಿ ಹಾಕ್ಕೊಂಡಿದ್ದಕ್ಕೆ ಅಷ್ಟು ಮೇಲೆ ಬಂದಿದ್ದೇನೆ ಅಂತ ಹೇಳಿದ ದೇವರು. ಪಾದ ಧೂಳಿಯ ಫಲ ಇದು, ಅದು ಭಾಳಷ್ಟು ಅದನ್ನು ಬಿಟ್ಟೋಗಿಲ್ಲ ಅಂದರೆ ನಿಮ್ಮ ಕರುಣೆಯ ಫಲ ಹೀಗೆಲ್ಲ ಹೇಳಿಬಿಟ್ಟಿದ್ದ. ಇದೆಲ್ಲ ಏನೂ ಅಲ್ಲ, ನಿಂದೇನು ಹೇಳ್ತಾರೆ. ನಿಜಶಕ್ತಿ ರುದ್ಧತಾರೇ, ನಮ್ಮ ಯಾರ ಶಕ್ತಿ ಅಂತಲ್ಲ, ನಿಜಶಕ್ತಿಯಿಂದ ನೀನೇನು ಮಾಡಿದ್ದಿ, ಶತ್ರುಗಳು ಅವರನ್ನು ಏನು ಮಾಡಿದ್ದಿ, ಶತ್ರುಗಳ ಕಾಟದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಿ. ನೈತಾವತ ಅಧಿಪತೇ ಪಥ ವಿಶ್ವಭರ್ತು, ಇವು ನೀನು ಹೊಗಳಿದ ಮಾತ್ರಕ್ಕೆ ನಾವೇನಾಗಲಿಲ್ಲ, ವಿಶ್ವಭರ್ತು ನೀನು. ಅಧಿಪತಿ, ಮೂರು ಲೋಕದ ಅಧಿಪತಿ, ತ್ರಿಗುಣಗಳಿಗೆ ಅಧಿಪತಿ, ಮೂರ್ತಿಗಳಲ್ಲೂ ಎಲ್ಲರ ಅಧಿಪತಿ ನೀನು, ವಿಶ್ವವನ್ನೇ ಭರ್ತು ಧರಿಸಿರ್ತಕ್ಕಂಥವನು. ಆದ್ದರಿಂದ ನೀ ರೀತಿ ನಮ್ಮ ಬಗ್ಗೆ ಮಾತಾಡಿದಾಗ ನಿನಗೆ ತೇಜಕ್ಷತಿ ನ, ತೇಜೋಹಾನಿ ಆಗಲಿಲ್ಲ. ಅವನತಸ್ಯ ಸತೇ ವಿನೋದ, ಅವನತ ಭಾರಿ ಬಗ್ಗೆ ಗೌರವ ಕೊಟ್ಟೆಲ್ಲ ಮಾಡಿದೆಯಲ್ಲ, ಇದು ವಿನೋದ ಅಷ್ಟೇ ಹೊರತು ಏನಲ್ಲ, ಇದು ವಸ್ತುಸ್ಥಿತಿ ಅಲ್ಲ ಅಂತೇಳಿ. ಪೃಥ್ವಿ ಚಕ್ರವರ್ತಿ ಹೊರಲೇಬೇಡಿ ಅಂತ ಹೇಳಿದ, ಬ್ರಾಹ್ಮಣ ಹೊಗಳಿಸಿ ಹೋಗ್ಬಿಟ್ಟು ಹೇಳ್ತಾರೆ. ಹೀಗಾಗಿ ಭಾಳ ಅಪೂರ್ವವಾದ ಅನುಸಂಧಾನ ಕ್ರಮ ತಿಳಿಸಿಕೊಟ್ರು ಅವರಿಗೆ. ತೇ ಅನಭೀಷ್ಟಮಿವ ತತ್ವನಿಧೇರ್ವಿಧಿತ್ಸೋಃ ಕ್ಷೇಮಂ ಜನಾಯ ನಿಜಶಕ್ತಿಭಿಃ ಉದ್ಧೃತಾರೇ ನ ಏತಾವತಾ ಪ್ರತಿಪತೆ ಬತ ವಿಶ್ವಭರ್ತುಃ ತೇಜಕ್ಷತಿ. ಒಂದೇ ಪದ ತೇಜಕ್ಷತಿ. ಏನು ತೇಜಕ್ಷತಿ ಅಂದರೆ, ದೊಡ್ಡವರು ಚಿಕ್ಕವರು ನಮಸ್ಕಾರಗಳನ್ನು ಮಾಡಿದಾಗ ಏನಾಗುತ್ತೆ, ತೇಜ ಹಾನಿ ಆಗುತ್ತೆ. ಅವ್ರ ಕಡೆ ಮಾಡಿಸ್ಕೊಳ್ಬಾರ್ದು. ದೊಡ್ಡವ್ರು ಹೊಲಿಸ್ಕೊಳ್ಳೋದು ತೇಜಕ್ಷತಿ. ಆದರೆ ನಿನಗೇನಾಗಿದೆ, ಈಗ ಭಾರಿ ತೇಜಸ್ಸು ಹಾನಿ ಆಯ್ತು. ಅದೇನು ಹಾನಿ ಆಯ್ತು, ನಮ್ಮ ಹೊಗಳಿದ ಮಾತ್ರಕ್ಕೆ ಏನಾಗಲಿಲ್ಲ, ತೇಜಸ್ಸಿಗೆ ಎಷ್ಟೋ ಸರ್ತೆ ತುಂಬಿದ ಸಭೆಗಳಲ್ಲಿ ಅವಮಾನ ಆಗಿಬಿಟ್ಟು ಅವರಿಗೆ ತಪ್ಪು ಅಂತ ಹೇಳು ಅಂತೇಳಿ ಚಿಕ್ಕವ್ರ ಬಗ್ಗೆ ಹೇಳಕ್ಕೆ ಕೊಟ್ಟಾಗ ಏನಾಗುತ್ತೆ, ಅವನಿಗೆ ದೊಡ್ಡವನಿಗೆ ತೇಜೋ ಹಾನಿ ಆಗುತ್ತೆ. ಎಷ್ಟೋ ಜನ ಅದರಿಂದ ಇದಾಗಿಬಿಡ್ತಾರೆ, ಸೂಸೈಡ್ ಮಾಡ್ಕೋ ಅವಮಾನ ಆಯಿತು ಅಂತ ಹೇಳಿಬಿಟ್ಟು. ಸಂಭಾವಿತಸ್ಯ ಚ ಕೀರ್ತಿಗೆ ಮರಣಾದತಿ ರೀಚ್ಯತೆ. ಆದರೆ ನೀನೇನು ಮಾಡಿದ್ದೆ, ಇದೆಲ್ಲ ಕೇವಲ ವಿನೋದಕ್ಕೆ ಹೇಳ್ತಿದ್ದೀಯ ಹೊರತು ಒಂದು ಕಡೆಯ ಲೋಕದಲ್ಲಿ ಇವರು ಮಹತ್ವ ತಿಳಿಸೋದಷ್ಟೇ, ಈ ಮಹತ್ವ ಅಲ್ಲ, ಅದು ವಿನೋದ ಅಷ್ಟೇ ಹೊರತು ನಾವೆಂದೂ ಕೂಡ ಅದಕ್ಕೆ ಭ್ರಾಂತರಾಗಿ ನಾವೇ ದೊಡ್ಡವರು ಅಂತ ಭಾವಿಸ್ತಾ ಹೊರಟಿಲ್ಲ ಅಂಥೇಳಿ. ಅಸುರ ಅಪ್ರಿಯಾಶ್ಚಾಪಿ ನಿತ್ಯಾನಂದಾನ್ನಲೋಕವತ್ ನಿಷೇಧ್ಯ ಬುದ್ಧಿ ವಿಷಯಂ ಅಪ್ರಿಯಂ ಹಿ ಹರೇರ್ಬತಂ ಇತಿ ಚ ತಸ್ಮಾದ್ ಅನಭೀಷ್ಟಮಿವ. ನೋಡೋದಕ್ಕೆ ಏನು ಕಾಣಿಸ್ತಾ ಇದೆ, ಇದು ಶಾಪ ಕೊಟ್ಟಿದ್ದು ಅನಭೀಷ್ಟ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಅಸುರಾಹ ಅಪ್ರಿಯಾಶ್ಚ ಅಪಿ ನಿತ್ಯಾನಂದಾತ್ ನ ಲೋಕವತ್ ನಿಷೇಧ್ಯ ಬುದ್ಧಿ ವಿಷಯಂ ಅಪ್ರಿಯಂ ಹಿ ಹರೇರ್ಬತಂ ಇತಿ ಚ. ಅಸುರರು ಅತ್ಯಂತ ಅಪ್ರಿಯರು, ನಿತ್ಯಾನಂದಾನ್ನ ಲೋಕವತ್, ಪರಮಾತ್ಮನ ನಿತ್ಯಾನಂದ ಲೋಕದಂತೆ ಭಗವಂತನ ಯಾವ ಕಾರಣದಿಂದ ಕೂಡ ಅಸುರರಿಂದ ಏನಾಗೋದಿಲ್ಲ, ತೊಂದರೆ. ದೇವರಿಗೆ ತೊಂದರೆ ಇಲ್ಲ, ಹರಿಭಕ್ತರಿಗೆ ತೊಂದರೆ ದೇವರು ಬಿಡಿಸ್ತಾರೆ, ಹರಿಗೆ ತೊಂದರೆ ಕೊಡೋ ಶಕ್ತಿ ಅವನಿಗೂ ಇಲ್ಲ. ನಿಷೇಧ್ಯ ಬುದ್ಧಿ ವಿಷಯ ಅಪ್ರಿಯಮ್ಮೆ ಹರೇರ್ಮತಂ ಮಿಚಿಚ ತಸ್ಮಾತ್ ಅನಭೀಷ್ಟಮಿವ. ಜನಗೆ ಅನಭೀಷ್ಟ ಅಂತ ನೋಡೋದಕ್ಕೆ ಲೋಕ ತೋರಿಸ್ತೇವೆ ಹೊತ್ತು ಜನಗೆ ಅಸುರ ಸ್ವಭಾವ, ಅಸುರರು ಅವರ ಬಗ್ಗೆ ವಿರೋಧ ಮಾಡತಕ್ಕಂಥದ್ದು ಏನದು ಲೋಕದ ಲೀಲೆ ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಏನಲ್ಲ. ನಿನಗೆ ಯಾವುದು ಬೇಕು, ಉದಾಹರಣೆ ಶಾಪ ಕೊಟ್ಟಾಗಿದೆ ಜವಿದಿಯರಿಗೆ,
ನಾವು ಕೊಡಬಾರ್ದಾಗಿತ್ತೇನು ಅಂತ ಹೇಳಿದರು. ಆದರೆ ಅದಲ್ಲ, ಕೊಡಬೇಕು ಅಂತ ಇನ್ನು ಅಭಿಪ್ರಾಯ ಆಗಿದ್ದಕ್ಕಾಗಿದೆ. ಅವರು ನೋಡೋದಕ್ಕೆ ಅಭೀಷ್ಟವಾದ ಕೆಲಸನ ಮಾಡಿದಾಗ ಅನಿಸ್ತಾ ಇದೆ, ನಾನು ಅಭೀಷ್ಟವಾದದ್ದೇ ಮಾಡಿದ್ದೆ. ಆದ್ದರಿಂದ ಲೋಕದೃಷ್ಟಿಯಲ್ಲಿ ವಿಪ್ರಿಯಂ ಅಂದರೆ ವಿಪ್ರಿಯ ಅಂದ್ರೆ ಒಂದೇ, ಅಪ್ರಿಯ ಅಂದ್ರೆ ಒಂದೇ. ಹರೇರ್ ಮತಂ ನಾ ವಿಪ್ರಿಯಂ, ಅದು ವಿಪ್ರಿಯವಾದದ್ದಲ್ಲ, ಭಗವಂತನಿಗೆ ಇಷ್ಟವಾದದ್ದೇ. ಏನು ಕೊಟ್ಟಿದ್ದು, ಶಾಪ ಕೊಟ್ಟಿದ್ದು ಇಷ್ಟವಾದದ್ದೇ. ಯಾವ ಶಾಪ ಕೊಟ್ಟಿದ್ದು? ಸರಕಾದಿಗಳು. ಅವರೇನು ಅನ್ಕೊಂಡ್ರು, ನಾವು ತಪ್ಪು ಮಾಡಿಬಿಟ್ವಿ ಅನ್ನೋದು ಅಂದ್ಕೊಂಡ್ರು. ಹಾಗೇನು ಆಗಿಲ್ಲ. ಈಗ ಅಭೀಷ್ಟ ವ್ಯಕ್ತಿಗೆ ಅರ್ಥ ಆಯಿತು ಅಂತ ಹೇಳಿದ್ದ. ಈ ಭಗವಾನು ಆಚ ಏತೌ ಸುರೇತರ ಗತಿಂ ಪ್ರತಿಪದ್ಯ ಸದ್ಯ ಸಂಭ್ರಮ ಸಂಹೃತ ಸಮಾಧ್ಯನುಬದ್ಧ ಯೋಗೌ ಭೂಯ ಪ್ರಕಾಶಮುಪಯಾಶ್ಯತ ಆಶು ಯೋವಃ ಶಾಪೋಮಯೈವ ಭೀತಃ ತದವೈತ ವಿಪ್ರಾಹ. ಈ ಪರಮಾತ್ಮ ಅಕ್ಸೆಪ್ಟ್ ಮಾಡ್ತಾನೆ, ಹೌದು ನನ್ನದೇ ಸಂಕಲ್ಪ ಇದು, ಅವನು ಒಪ್ತಾನೆ. ಅವ್ರಿಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಿದ್ದಕ್ಕೆ ಹೇಳಿದ ಸರಿ. ಏನದು? ಏತೌ ಸುರೇತರ ಗತಿಂ ಪ್ರತಿಪದ್ಯ ಸದ್ಯ ಸಂಭ್ರಮ ಸಂಭೃತ ಸಮಾಧ್ಯನುಬದ್ಧ ಯೋಗೌ ಭೂಯ ಸಕಾಶಂ ಉಪಯಾಸ್ಯತ ಆಶು ಯೋ ವಹ ಯಹ ವಹ ಆಪಃ ಶಾಪಃ ಮಯಾ ಏವ ವಿಹಿತಃ ತತ್ ಅವೈತ ವಿಪ್ರಾಹ. ಏತೌ ಇವರಿಬ್ಬರು ಕೂಡ ಸುರೇತರ ಗತಿಂ ಸದ್ಯ ಪ್ರತಿಪದ್ಯ. ಸುರೇತರರು ಅಂದರೆ ಯಾರು? ಅಸುರರು. ಅಸುರಗತಿ ಅಂದ್ರೇನು? ರಾಕ್ಷಸ ಯೋನಿಯಲ್ಲಿ ಹುಟ್ಟಲಿ ಇವರು, ಈಗಲೇ ಹುಟ್ಟಲಿ. ಅಲ್ಲೇನು ಮಾಡೋದು? ಸಂಭ್ರಮ ಸಂಹೃತ ಸಮಾಧ್ಯನುಬದ್ಧ ಯೋಗವು. ಸಂಭ್ರಮ ಅಂದರೆ ದ್ವೇಷ, ದ್ವೇಷದಿಂದ ಕೂಡಿದಂತಹ ಭಕ್ತಿಯನ್ನು ಮಾಡಿ, ಅನುಬದ್ಧ ಯೋಗವು ಭಕ್ತಿಯನ್ನು ಮಾಡಿ ಉದ್ಧಾರವಾಗಲಿ. ಮಾಡಿದ ನಿಮಗೆ ಅವಮಾನ ಮಾಡಿದ ಪರಿಸ್ಥಿತಿ ಎಲ್ಲಿ ಬಂತೀಗ? ನನ್ನ ದ್ವೇಷದಲ್ಲಿ ಪರ್ಯವಸಾನವಾಗಲಿ. ಭಾಳ ಇಂಪಾರ್ಟೆಂಟ್. ದೇವರ ದ್ವೇಷ ಯಾರಲ್ಲಿ ಬರುತ್ತೀಗ? ಬ್ರಾಹ್ಮಣರಲ್ಲಿ ಬರುತ್ತೆ. ಬ್ರಾಹ್ಮಣ ಅವರಲ್ಲಿ ಬರುತ್ತೆ. ಆದ್ದರಿಂದ ಈಗ ನಿಮಗೆ ಮಾಡಿದ ದೋಷ ಭೂಲೋಕದಲ್ಲಿ ನನಗೆ ಮಾಡ್ತಕ್ಕಂಥ ದ್ರೋಹವಾಗಲಿ, ನಿಮಗೆ ಮಾಡಿದ ದೋಷ ನನಗೆ ಮಾಡಿದ ದ್ರೋಹವಾಗಲಿ. ಅದಕ್ಕೆ ಜ್ಞಾನಿಗಳಿಗೆ ಮಾಡ್ತಕ್ಕಂಥ ದ್ರೋಹ ಯಾರಿಗಾಗುತ್ತದೋ? ಲೋಯೆಸ್ಟ್ ಕ್ಯಾಟಗರಿ ಗೌರ್ಮೆಂಟ್ ಸರ್ವೆಂಟ್ ಇರ್ಬೋದು, ಅವನಿಗೆ ಹೈಯೆಸ್ಟ್ ವ್ಯಕ್ತಿ ಅವಮಾನ ಮಾಡಿದರೂ ಕೂಡ ಯಾರಿಗೆ ದ್ರೋಹ? ಅದು ಸರ್ಕಾರಕ್ಕೆ ದ್ರೋಹ. ಆ ದೃಷ್ಟಿಯಲ್ಲಿ ನೀವು ಮಾಡಿದ ತಪ್ಪು ಆ ರೀತಿ ಆಗಿದೆ, ಅದಕ್ಕೆ ಅನುಭವಿಸ್ಬೇಕು ಅವರೀಗ. ಭೂಯ ಇದರಿಂದ ಬೇಡವೋ ಬ್ರಹ್ಮದ್ರೋಹ ಬೇಡವೋ ಅಂತ ಹೇಳಿದ್ರಲ್ಲ, ಅರ್ಥ ಆಗುತ್ತೆ. ಭೂಯ ಸಕಾಶಂ ಉಪಯಾಶ್ಯತ ಆಶು, ನನ್ನ ಹತ್ರ ಮತ್ತೆ ಬೇಗ ವಾಪಸ್ ಬರ್ತಾರೆ. ಯೋವಹ ಶಾಪೋ ಮಯೈವ ಭೀತ. ಏನು ಶಾಪ ಕೊಟ್ಟರಲ್ಲ, ಅದು ನಿಮ್ಮ ಮಾತಲ್ಲ, ನನ್ನ ಬಾಯಿಂದನೇ ಬಂದ ಮಾತದು, ನನ್ನ ಸಂಕಲ್ಪ ಅದು. ತತ್ ಅವೈತ ವಿಪ್ರಾಹ ಅವೈಹಿತೂತಮಾಗತಮ್ ಇದ್ದಾಗೆ ಅವೈತ ತಿಳ್ಕೊಂಡಿದ್ದೀವಿ. ಅಂದರೆ ನೀವು ಕೊತ್ತ ಶಾಪದ ಬಗ್ಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಹೋಗಬೇಡಿ. ನನ್ನ ಸಂಕಲ್ಪವಾಗಿತ್ತು, ನಾನೇ ಕೊಡಿಸಿದ್ದೇನೆ, ಇವರು ಶಿಕ್ಷೆ ಆಗಬೇಕಾಗಿತ್ತು, ಅದಕ್ಕೆ ಸಹಗತಿಯಲ್ಲಿ ಹುಟ್ಟಲಿ, ಅಲ್ಲಿ ನನ್ನ ದ್ವೇಷಪೂರ್ವಕವಾದ ಭಕ್ತಿಯಿಂದ ಉದ್ಧಾರವಾಗಲಿ, ಅನುಭವಿಸ್ಲಿ ಅಂತ ಹೇಳಿ. ಇದು ಜಗತ್ತಿಗೆ ಕೊಟ್ಟ ಪಾಠ ಇದು. ಅಂತರ್ಭಕ್ತ ಬಹಿಕೃದ್ಧ ಹಿರಣ್ಯಾದ್ಯಾ ಹರಿಂ ಪ್ರತಿ ಸರ್ವಕೃದ್ಧಾ ಶಂಬರಾದ್ಯಾ ಅಂತಃ ಕ್ರೋಧವಶಾತ್ ತಥಾ ಇತಿ ಚ. ಇಲ್ಲಿ ಒಂದು ಸಂಭ್ರಮ ಸಂಭೃತ ಬಾಧೋ ಸಂಭೃತ ಎಲ್ಲೈತದು ಸಮಾಧಿ ಅನುಬದ್ಧ ಯೋಗವು ಅಂತ ಬಂತು. ಅದಕ್ಕೆ ವಿಶೇಷವನ್ನು ಕೊಡ್ತಾರೆ. ಏನು? ದ್ವೇಷದಿಂದ ಭಕ್ತಿ ಮಾಡಲಿ. ದ್ವೇಷಭಕ್ತಿ, ದ್ವೇಷಭಕ್ತಿ ಎಲ್ಲರಿಗೂ ಹೇಳಿದ್ದಲ್ಲ. ಯಾರಿಗದು? ಇವರಿಗೆ ಮಾತ್ರ ಹೇಳಿದ್ದೆ. ಅದು ಕೂಡ ನಿಜವಾಗಲೂ ಭಕ್ತಿನೇ, ದ್ವೇಷ ದ್ವೇಷನೇ. ದ್ವೇಷಕ್ಕೆ ಕಾರಣ ಅಸುರರ ಆವೇಶ ಬಂದಿರೋದು ದ್ವೇಷ ಆಗಬೇಕು. ಸ್ವಭಾವತಃ ಭಕ್ತಿ ಮಾಡಬೇಕು. ಎಲ್ಲ ಕೇಸು ಅಪ್ಲೈ ಮಾಡ್ಕೋಬಾರ್ದು. ಇದನ್ನು ತುಂಬ ಏನೇನು ಮಾಡಿಬಿಟ್ರು, ದ್ವೇಷಗಳಾದ ಇವ್ರಿಗೆ ಸದ್ಗತಿ ಆಯಿತು. ಆದ್ದರಿಂದ ದ್ವೇಷ ಮಾಡೋದು ಒಂದು ಉದ್ಧಾರದ ಹಾದಿ ಅಂತ ತಿಳ್ಕೊಂಬಿಟ್ರು. ದೇಶದ್ರೋಹಿಗಳಿಗೂ ಇನಾಮ್ ಕೊಡಬೇಕು ಅಂತ ಆಯ್ತು. ಆಗತ್ತೆ ದೇಶದ್ರೋಹಿಗಳು ಕೂಡ ಏನು ಮಾಡಬೇಕು? ಅವರಿಗೆ ಭಾರಿ ಗೌರವ ಕೊಡಬೇಕು. ಅವರ ಭ್ರಮೆ ಬಂದಾಗತ್ತೆ. ಅಲ್ಲ, ಅದು ಎರಡು ಭಾಗ ಇದೆ. ಇದರೆಲ್ಲ ಎಲ್ಲರೂ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ. ಇವರು ಮಾತ್ರ ಕಾಮಾತ್ ಭಕ್ತಿ ಗೋಪಿಕಾಸ್ತ್ರಿ ಅವರಿಗೆ ಮಾತ್ರ, ಬೇರೆಯವರಿಗಿಲ್ಲ. ದ್ವೇಷಾದ್ ಭಕ್ತಿ ಇವರಿಗೆ, ಬಂಧುತ್ವೇನ ಭಕ್ತಿ ಯಾದವರಿಗೆ ಬೇರೆಯವರಿಗಿಲ್ಲ. ಗೊತ್ತಾಯ್ತಾ? ಹುಡುಗರೆಲ್ಲ ಮಾಡಬೇಕಾದ್ದೇನದು ಪತಿತ್ವೇನ ಉಪಾಸನೆ, ಮಹಾಲಕ್ಷ್ಮಿಗೆ ಮಾತ್ರ. ಇವೆಲ್ಲ ನಿಯಮಗಳಿವೆ. ಆದ್ದರಿಂದ ಇವರು ಮಾತ್ರ ಹಾಗೆ ಮಾಡಲಿ ಅಂತ ಪರಮಾತ್ಮ ತಿಳಿಸ್ತಾರೆ. ಅದ್ರ ಬಗ್ಗೆ ನೋಟ್ ಕೊಡ್ತಾರೆ. ಅಂತರ್ಭಕ್ತಾ ಬಹಿಕೃದ್ಧಾ ಹಿರಣ್ಯಾದ್ಯಾ ಹರಿಪ್ರತಿ. ಹಿರಣ್ಯಾದ್ಯ ಅಂದರೆ ಹಿರಣ್ಯಕಶಿಪು, ಹಿರಣ್ಯಾಶ ಇವರೆಲ್ಲ ಕೂಡ ಅಂತರ್ಭಕ್ತಾ ಬಹಿಕೃದ್ಧಾ, ದೇವ್ರ ಮೇಲೆ ಭಾರಿ ಕ್ರೋಧ ಬರ್ತಾರೆ ಹೊರಗಡೆಗೆ. ಒಳಗಡೆ ಏನಿದೆ ಅವರಿಗೆ? ಯಾಕೆ? ಹೊರಗಡೆ ಇರೋದು ದೈತ್ಯ, ಒಳಗಡೆ ಇರೋದು ದೇವತೆಗಳು. ಹೊರಗೆಲ್ಲ ದ್ವೇಷ ಮಾಡ್ತಾರೆ, ಒಳಗೆಲ್ಲ ಏನಿರುತ್ತೆ ಅವರಿಗೆ? ಭಕ್ತಿ ಇರುತ್ತೆ. ಅಂತರ್ಭಕ್ತಾ ಬಹಿಕೃದ್ಧಾ ಹಿರಣ್ಯಾದ್ಯಾ ಹರಿಂ ಪ್ರತಿ. ಸಾಮಾನ್ಯ ಮಕ್ಕಳ ಮೇಲೆ ತಂದೆ ತಾಯಿ ಕೋಪ ಕೊಡುತ್ತಾರೆ. ಆ ಕೋಪದಲ್ಲಿ ಏನಿಲ್ಲ ಅವರಿಗೆ? ಹೊರಗೆ ಭಾರಿ ಸಿಟ್ಟು ಬಂದ ಹೊಡೆಯಲ್ಲ. ಒಳಗಡೆ ಏನಿದೆ ಅವರಿಗೆ?
ಆ ಪ್ರೀತಿ ಇದ್ದಿದ್ದಕ್ಕೆ ಹೊಡಿತಿರೋರು. ಮಕ್ಕಳು ಹೊಡಿಲಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಪ್ರೀತಿ ಇಲ್ಲ ಅಲ್ಲಿ. ತಮ್ಮ ಮಕ್ಕಳು ಫೇಲ್ ಆದರೂ ಇನ್ನೊಬ್ಬರು ನೋಡಿ, ತಮ್ಮ ಮಕ್ಕಳು ಫೇಲ್ ಆಗಿರ್ತಾರೆ, ಹೊಡಿತಾರೆ. ಇನ್ನೊಬ್ಬರು ಫೇಲ್ ಆದಾಗ ಅವ್ರು ಹೊಡಿತಿರ್ತಾರೆ, ಇವರು ಬಿಡಿಸ್ತಾರೆ, ಹೊಡಿಬೇಡಿ ಅಂತ ಹೇಳ್ತಾರೆ. ತಾನು ಬಂದಾಗ ಹೊಡಿತಾರೆ, ಯಾಕೆಂದರೆ ಪ್ರೀತಿ ಇದೆ. ಅಲ್ಲಿ ಹಾಗಲ್ಲ, ಸುಮ್ಮನೆ ಹೊರಗಿಂದ ಕರುಣೆ ತೋರಿಸ್ತಾನೆ ಅಷ್ಟೇ. ಅದಕ್ಕೆ ಈ ರೀತಿ ಇರ್ತಾರೆ. ಇವರು ಯಾರು? ಇವರೆಲ್ಲ ಒಳಗೆ ಭಕ್ತರಾಗಿ ಹೊರಗೆ ಹೊರದ ಒಬ್ಬೇ ವ್ಯಕ್ತಿ ಎರಡು ಗುಣ ಇಲ್ಲ. ಒಳಗೆ ಯೋಗ್ಯರಿರ್ತಾರೆ ಅಂತ ಅರ್ಥ, ಹೊರಗೆ ಇವರು ಅಪಾತ ಮೇಲಿರ್ತಾರೆ ಅಂತ ಅರ್ಥ. ಸರ್ವಕ್ರುದ್ಧಾ ಶಂಭರಾಜ್ಯ ಶಂಭರಾಜ್ಯ ರಾಕ್ಷಸರಿದ್ದಾರೆ. ಸರ್ವಕ್ರುದ್ಧರೇನು? ಒಳಗೂ ದ್ವೇಷ, ಹೊರಗೂ ದ್ವೇಷ, ಏನೂ ಇಲ್ಲೇ ಇಲ್ಲ. ಸೆಕೆಂಡ್ ಕೇಸ್ ಇದು, ನೆನ್ಪಿಟ್ಕೋಬೇಕು. ಒಳಗೆ ಭಕ್ತಿ, ಹೊರಗೆ ದ್ವೇಷ ಒಂದು ಕೇಸು, ಹೊರಗೂ ಒಳಗೂ ದ್ವೇಷ ಇನ್ನೊಂದು ಕೇಸು. ಇನ್ನೊಂದಿದೆ, ಅಂತ ಕ್ರೋಧವಶಾಸ್ತತ. ಒಳಗೆ ಕೋಪ ಇಟ್ಕೊಂಡು ಹೊರಗೆ ಹೇಗಿರ್ತಾರೆ ಅವ್ರು ಕ್ರೋಧವಶರು. ಹೊರಗೆ ಹೇಗಿರ್ತಾರೆ ಅವರು? ಭಾರಿ ಭಕ್ತರಿದ್ದಾಗಿರ್ತಾರೆ, ಒಳಗೆ ಮೋಸ ಬರ್ತಾರೆ. ಉಲ್ಟಾ ಬಟ್ಟು 3 ಕೇಸ್ ಆಯ್ತು ಈಗ. 3 ಕೇಸ್ ನೆನಪಿಟ್ಕೋಬೇಕು. ಮೊದಲನೇ ಕೇಸೆಲ್ಲ ಇಂಥವರಿಗೆ ಆವೇಶ ಇದ್ದು ದ್ವೇಷ ಮಾಡ್ತಕ್ಕಂಥವ್ರಿಗೆ. 2ನೇ ಕೇಸೆಲ್ಲ ನ್ಯಾಚುರಲ್ ದೈತ್ಯರು ಅವರೆಲ್ಲ. ಇವರೆಲ್ಲ ಏನಾಗಿರೋ ನಾಟಕದ ದೈತ್ಯರು ಇವರು. ಅದು ಕ್ರೋಧವಶಾದಿ ದೈತ್ಯ. ಆದರೆ ಹೊರಗೆ ವೇದ ಒಪ್ಪದಾಗ ಮಾಡೋದು, ಒಳಗೆ ದ್ವೇಷ. ದೇವ್ರನ್ನ ಒಪ್ಪನೆ ಮಾಡೋದು, ಒಳಗಿಂದ ದ್ವೇಷ. ನೋಡೋದಕ್ಕಿದು ಕಲಿಯುಗದಲ್ಲಿ ಇಂಥವ್ರು ಜಾಸ್ತಿ. ಎಲ್ಲ ದೃಷ್ಟಿಯಿಂದನೂ ನಂಬಿಕೆ ದ್ರೋಹ ಅಂತ ಹೇಳೋದಿಲ್ಲ, ನಂಬಿಕೆ ಹುಟ್ಟು ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಕ್ರೋಧವಶರು. ಯಾವಾಗಲೂ ಬರೀ ಕ್ರುದ್ಧರಾದ ನಮ್ಗೆ ಯೋಚನೆ ಇಲ್ಲ, ನಾವು ದೂರ ನಿಂತು ಬಿಡ್ತೇವೆ, ಗೊತ್ತಾಯ್ತಾ? ಹತ್ತಿರ ಒಳಗೆ ಪ್ರೀತಿ ಇರೋರು ಕೆಲವು ಗೊತ್ತಿರಿ, ಪಾಪ ಒಳ್ಳೆ ಸ್ವಭಾವ, ಹೊರಟು ಮನುಷ್ಯ ಅಂತಾರಲ್ಲ, ಹಾಗೆ ಅರ್ಥ ಆಗಿಬಿಡುತ್ತೆ. ಡಿಫರೆಂಟ್ ಕೇಸಲ್ಲಿ ಅರ್ಥ ಆಗಿಬಿಡುತ್ತೆ. ಕೆಲವರು ಇರ್ತಾರೆ ಭಾರಿ ಕೈಕೊಂಡ ಮನುಷ್ಯರು ಅಂತೇಳಿ, ಅಂಥವ್ರ ಸಂಖ್ಯೆ ಜಾಸ್ತಿ ಆದ್ದರಿಂದ ಬಲು ಬೇಗ ಏನಾಗ್ತಾರೆ, ಮೋಸ ಹೋಗಿಬಿಡ್ತಾರೆ. ಯಾವಾಗಲೂ ಭಾರಿ ಹೊಗಳವ್ರಿಂದ ದೂರ ಇರಬೇಕು. ಭಾರಿ ಹೊಗಳವ್ರು ಏನು ಮಾಡ್ತಾರೆ, ಒಳಗಡೆಯಿಂದ ಒಳಗೆ ಕಿತಾಪತಿ ಮಾಡ್ತಿರ್ತಾರೆ ಅಂತ ಅರ್ಥ. ಅದಕ್ಕೆ ಹೊಗಳಿಕೆ ಮೋಸ ಹೋಗಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ಅಂತಿರ್ತಾರೆ, ಓ ಬಾರಿ ಹೊಡ್ತು ಏನೋ ಇದೆಯಲ್ಲ ಕೆಲಸ ಆಗಿದ್ರೆ ಏನೋ ಕಟ್ಕೊಳಕ್ಕೆ ಬಂದಿರಿ ಅಂತ ಅರ್ಥ. ಏನೋ ಅಂತಹ ಅಲ್ಲ, ಅಂತಃಕ್ರುದ್ಧ ಅಂದರೆ ಇಲ್ಲಿ ಅದಕ್ಕೆ ಹಿಡಿಯಿತು. ಒಳಗೆ ಅವ್ರು ಈ ಅರ್ಥ ಮಾಡಲಿಲ್ಲ. ಒಳಗಿರೋರು ಭಕ್ತರು, ಹೊರಗೆ ಕಾಣೋನು ಅಯೋಗ್ಯ, ಆ ಅರ್ಥ ಮಾಡಬೇಕು. ಒಳಗೆ ಭಕ್ತಿ, ಹೊರಗೆ ದ್ವೇಷ ಅಂತ ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದು ಕಾರಣ ಒಳಗೆ ಕೊಟ್ಟಿದ್ದಾರೆ, ಆವೇಶದ ಕಾರಣ ಕೊಟ್ಟಿದ್ರೆ ಹೇಳಬೇಕು. ಇಲ್ದವ್ರು ಏನಾಗುತ್ತೆ, ಒಳ್ಳೇದಾಗಿಬಿಡುತ್ತೆ. ಅವ್ರ ಪ್ರಕಾರ ಏನಾಗುತ್ತೆ ಅಂದರೆ ಹೊರಗೆ ಒಳ್ಳೆಯವನು, ಒಳಗೆ ಕೆಟ್ಟವನು. ಇಲ್ಲಿ ಒಳಗೊಳ್ಳೆಯವರು, ಹೊರಗೆ ಕೆಟ್ಟವನು ಅಂತ ಹೇಳಿದರೆ ಇದು ಮೋಸ ಇದೆ. ಅದೇನಾಯ್ತು ಈಗ? ಮೋಸ ಆಗಲಿಲ್ಲ, ಅದು ಆ್ಯಕ್ಚುಲಿ ಮೋಸ ಆಗಲಿಲ್ಲ, ಒಳ್ಳೆ ಕೇಸ್ ಅದು ಅಲ್ಲ. ಯಾಕಾಗಿದೆ? ದ್ವೇಷನೇ ಭಕ್ತಿನೇ. ಯಾತಕ್ಕೆ ಅಂದರೆ ಹೊರಗಿರೋದೆಲ್ಲ ಏನದು, ಬೇರೊಬ್ಬ ಅಸುರ. ಇವತ್ತು ಪಾತ್ರೆ ಇದೆ, ಒಳಗೆ ಹಾಲಿದೆ. ಹೊರಗೆ ಕಾಣೋದೆಲ್ಲ ಪಾತ್ರೆ, ಒಳಗಿಡೋದೆಲ್ಲ ಹಾಲು. ಅಂಥ ಜನ ಅವರೆಲ್ಲ ಕೂಡ. ಒಳಗೆ ಭಕ್ತರಿದ್ದಾರೆ, ಹೊರಗಿದೆ. ಹೊರಗೆ ನೋಡಿದರೆ ಬಂಗಾರದ ಪಾತ್ರೆ, ಒಳಗೆ ಹಾಲು ವಿಷ. ದುರ್ಯೋಧನ ಕೊಟ್ಟಲ್ಲ, ಏನದು ಹಾಲಲ್ಲ ಆ್ಯಕ್ಚುಲಿ, ಒಳಗಿದ್ದು ದ್ವೇಷ. ಅದಕ್ಕೆ ಒಳ್ಳೆ ವ್ಯಕ್ತಿ ಕೊಟ್ಟಾಗ ವಿಷ ಕೊಟ್ಟರೆ ಏನಾಗಿಬಿಡುತ್ತದು, ಹಾಲಾಗಿ. ಒಳ್ಳೆ ಮನಸ್ಸು ಅವ್ರದ್ದು. ಇವನು ಕೆಟ್ಟ ಮನಸ್ಸು, ಹಾಲು ಕೊಟ್ಟರೆ ಏನಾಗುತ್ತದೋ ಔಷಧಿ ತೀದ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಯಾಕೆಂದರೆ ಒಳ್ಳೆ ದ್ವೇಷ ಇದೆ. ಈ 3 ವರ್ಗ ಮಾಡಿದ್ದಾರೆ. ಈಗ ನಮಗೆ ಕ್ರೋಧವಶ ಅಂತ ಯಾಕೆ ಹೇಳಿದರು? ಮಧ್ವದಲ್ಲಿ ಬಂತೀಗ ಕ್ರೋಧವಶ ದೈತ್ಯರು ಹುಟ್ಟಿದ್ರು ಅಂತೇಳಿ. ಆ ಪದಕ್ಕೆ ಸ್ವಾರಸ್ಯ ಇದೆ. ಆದ್ದರಿಂದ ಹೊರಗೆ ಭಕ್ತರಂತೆ ವಜ್ರಂತೆ ಕಾಣ್ತಾರೆ, ಒಳಗೆ ಭಾರಿ ಮೋಸ ಮಾಡ್ತಾರೆ. ಸಿಂಪಲ್ ಹೇಳಿದ್ರೆ ನಂಬಿಕೆ ದ್ರೋಹಿಗಳು ಅಂತ ಅಷ್ಟೇ. ನಂಬಿಕೆ ನಡಕ ಬರಹ ಮಾಡಿಬಿಟ್ಟು ಒಳಗೆ ಮೋಸ ಮಾಡ್ತಾರೆ. ನಂಬಿಕೆ ಬರೋವರೆಗೂ ಭಾರಿ ನಡಕ, ಬಂದ ಮೇಲೆ ಮೋಸ ಶುರು ಮಾಡ್ತಾರೆ. ಇವರೆಲ್ಲ ಅಂಥವ್ರು. ಜಟಾಸುರನ ಪ್ರಸಂಗ, ಇವತ್ತಿನೆಲ್ಲ ವೇದ ಒಪ್ತೀವಿ ಅಂತೇಳಿ ವೇದ ವಿರುದ್ಧ ಹೇಳೋದು, ಇದೆಲ್ಲ ಅವ್ರಿಗೆ ಅನ್ವಯ. ಅವ್ರ ಲೀಡರ್ ಯಾರೋ ಮಣಿಬಂತ ಏನೋ. ಹೌದು, ಕರೆಕ್ಟ್. ಉಳಿದ್ರಲ್ಲಿ ಒಳವಲ್ಲಿ ಅದು ಅದು ಹೌದು ಹೌದು ಹೌದು, ಎರಡಿದ್ದಾರೆ. ಹೌದು, ಅದು ಎಕ್ಸೆಪ್ಷನ್. ಅದು ಯಾಕಂದ್ರೆ ದ್ವೇಷ ಅಂಬೋದು ಸಾಮಾನ್ಯ ಯೋಗಿರಿ ಬರೋದಿಲ್ಲ. ಅದರಿಂದ ಇನ್ನೊಬ್ಬ ಇರಬೇಕಲ್ಲಿ. ಈ ನಾಟಕ ಮಾಡೋದವ್ರು ಮಾಡ್ತಾರೆ, ಅದ್ರ ಇನ್ನೊಬ್ಬ ಇರಬೇಕಾಗಿಲ್ಲ. ದ್ರೋಹ ಮಾಡೋದಕ್ಕೆ 2 ಜೀವ ಬೇಕಾಗಿಲ್ಲ. ನಿಜವಾದ ದ್ವೇಷ, ನಿಜವಾದ ಭಕ್ತಿ ಮಾಡಬೇಕಾದ್ರೆ ಮಾತ್ರ ಕಾಂಟ್ರಡಿಕ್ಷನ್, ಅದೇ ಕಾಂಟ್ರಡಿಕ್ಷನ್. ಆದ್ದರಿಂದ ಇಲ್ಲ. ಇವತ್ತು ಡಿಕಾಷನ್ ಕಪ್ಪು, ಹಾಲು ಬಿಳಿ ಹಾಕಿದ ಕಾಫಿ ಏನಾಯಿತು, ಬಿಳಿ ಕಪ್ಪು ಎರಡೂ ಕಾಣಿಸುತ್ತೆ ಅದರಲ್ಲಿ. ಯಾಕೆ? 2 ಇದೆ. ಅದು ಬರೀ ಹಾಲಿಗೆ ದೋಷ ಇಲ್ಲ, ಬರೀ ಹಾಲು ಹಾಗಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಚಾರ ಗಮನಿಸಬೇಕು ನೋಡಿ. ಕ್ರೋಧವಶಾಸ್ತಥ ಇತಿ ಚ. ಇದನ್ನು ಆಚಾರ್ಯ ತಾತ್ಪರ್ಯ ಕೇಳೋದೇ ಇಲ್ಲ. ಇಲ್ಲಿ ಓದ್ದೆ ಹೋದರೆ ಕ್ರೋಧವಶ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಅಲ್ಲಿ ಅರ್ಥ ಹೇಳಿ ಇಲ್ಲಿ ಹೇಳ್ತಾರೆ. ಇದು ಸೇರಿಸ್ಕೊಳ್ಳದೆ ಹೋಗಿಬಿಟ್ರೆ ಪದ ಅದು ಏನೋ ಒಂದು ಹೆಸರಾದಾಗ ಆಗಿಬಿಡುತ್ತೆ, ಹೊರತು ಸ್ವಾರಸ್ಯ ಗೊತ್ತಾಗೋದಿಲ್ಲ. ಏನೋ
ಹಾಂ ಏನಾಗಲಿಲ್ಲ ಕೊನೆ ಮಾತು ಹೇಳಿ. ಹಾಂ ಹಾಂ ಹೌದು ಹೌದು. ಇಲ್ಲಿ ಸುಲಭ, ಅಲ್ಲಿ ಉದ್ಧಾರದ ಹಾದಿ. ಅವ್ರಿಗೆ ಎಲ್ಲರೂ ಯೋಗ್ಯರು ಇರೋದು, ಅಯೋಗ್ಯರು ಯಾರಿಲ್ಲ ಅದರೊಳಗೆ. ಬಂದೆ ಅದು ಅಯೋಗ್ಯರು ಉದ್ಧಾರ ಆಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ನೋಡೋದಕ್ಕೆ ಕಾಣಿಸ್ತು. ಇಲ್ಲಿ ಹಾಗಲ್ಲ, ಇವರಿಗೆ ಒಳ್ಳೆಯದು ಇವರಿಗೆ ಕೆಟ್ಟದ್ದು ಅವ್ರಿಗೆ ಆಗಬೇಕು. ಇನ್ನೊಂದು ಇವ್ರ ಸೈಡಿಂದ ಇದಾಯಿತು. ಹಿರಣ್ಯಕಶಿಪು ಸೈಡಿಂದ ಏನಾಗಿದೆ ಅಂದರೆ ಅವರು ಈ ರೀತಿ ಮಾಡಿ ಲೋಕನಾಶ ಮಾಡಬೇಕು, ಈ ರೀತಿ ಮಾಡಿ ಲೋಕನಾಶ ಮಾಡಬೇಕಾದ್ದರಿಂದ ಹೊರಗೆ ಏನು ಕಾಡ್ತಿದ್ರು, ಲೋಕನಾಶದ ಕೆಲಸನೇ, ಏನು ಬೇರೆ ಕೆಲಸ ಮಾಡಲಿಲ್ಲ. ಅವರು ಸರ್ವನಾಶ ಮಾಡಿದರು. ಒಳಗೆ ಮಾತ್ರ ಒಳ್ಳೆತನ ಬಂತು. ಒಳ್ಳೆತನ ಇದ್ದಿದ್ದಕ್ಕೋಸ್ಕರನೇ ಪ್ರಹ್ಲಾದನಂತ ಮಗ ಹುಟ್ಟಕ್ಕೆ ಕಾರಣ ಆಯಿತು. ಗೊತ್ತಾಯ್ತಾ? ಈ ಕೊನೆಗೆ ದೇವರನ್ನ ನೋಡೋ ಯೋಗ ಬಂದಿದ್ದೆಲ್ಲ ಒಳಗೆ ಒಳ್ಳೆಯವರು ಇದ್ದಿದ್ದಕ್ಕೆ. ಭಕ್ತಿ ಬರದೆ ಹೋಗಿದ್ದು ಸ್ವರೂಪದಿಂದ. ಇಲ್ಲಿ ಒಂದು ಪ್ರಾರ್ಥನೆ ಬರದೆ, ಇಂಥ ಪಾಪಿಗಳು ದೇವರು ನೋಡಿಬಿಟ್ರಲ್ಲ, ಇಂಥ ಪಾಪಿಗಳ ದೇವರ ದರ್ಶನ ಆಯ್ತಲ್ಲ, ಆದೃಷ್ಟದ ಪಾಪಿಗಳಾದರೂ ಕೂಡ ಏನಾಗ್ಬೋದಾಗಿದ್ದರೆ ದೇವರು ಕಾಣ್ತಾನೆ. ಅಪರೋಕ್ಷ ಜ್ಞಾನ ಅಂತ ಕರಿಬಹುದಾ ಅಂದರೆ ಕರಿಲಿಕ್ಕೆ ಬರೋದಿಲ್ಲ ಅಂತೇಳಿ, ಕರಿಲಿಕ್ಕೆ ಬರೋದಿಲ್ಲ. ಅದೆಲ್ಲ ರುಕ್ಮಿಣಿ ಸ್ವಲ್ಪ ಭಾಳ ಡೀಟೇಲಾಗಿ ಹೇಳ್ತಾರೆ. ಗೊತ್ತಾಯ್ತಾ? ಉದಾಹರಣೆಗೆ ಒಬ್ಬ ಗೋವಿನ ಕೊಲ್ಲೋನು ಕೂಡ ಮುಟ್ಟಿ ಹಿಡ್ಕೊಂಡು ಕೊಲ್ತಾನೆ. ಏನು ಪುಣ್ಯ ಮಾಡಿದ್ದು ಅಂತ ಹೇಳೋಕ್ಕಾಗತ್ತಾ? ಎಷ್ಟು ಪುಣ್ಯ ಮಾಡಿದ್ನ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಅದು ಪುಣ್ಯ ಅಂತ ಕೌಂಟ್ ಮಾಡೋದಾದರೆ ಏನಾಗುತ್ತೆ, ಎಲ್ಲರೂ ಗೋವಿನ ಕೊಂದು ಗೋಸೇವೆ ಮಾಡಿದಂತ ಅನ್ಸ್ಕೋಬೇಕಾಗುತ್ತೆ. ಅಲ್ಲ, ಹಿಂಸಾರ್ಥಂ ಹೇಳ್ಬೇಕಾದ್ರೆ ಆಲಿಂಗಯತಃ, ಹಿಂಸೆಗೋಸ್ಕರ ಆಲಿಂಗನ ಮಾಡ್ತಾನಲ್ಲ ಗೋ ಹತ್ಯೆ ಮಾಡೋನು, ಅದು ಭಕ್ತಿ ಅಂತ ಕರೀಲಿಕ್ಕಾಗತ್ತಾ? ದ್ವೇಷದ ಪರಾಕಾಷ್ಠೆ ಅದು. ಅದೇ ರೀತಿ ಇವರು ಮಾಡಿದ್ದೆಲ್ಲ ಕೂಡ ಹಿರಣ್ಯಕ್ಕೆ ಬಂದ್ರೆ ತಡಿ ಮೇಲೆ ಮನ್ಸ್ಕೊಂಡು ಕೊಲ್ತಾನಲ್ಲ, ತೊಡೆ ಮೇಲೆ ಮನ್ಸ್ಕೊಂಡಿದ್ದೆಲ್ಲ ಯಾತಕ್ಕೆ? ತನ್ನ ಭಕ್ತ ಅಂಥೇಳಿ ಒಳಗೆ ಭಕ್ತ ಇದ್ದಾನೆ. ಚೀರೋದಲ್ಲಿ ಯಾತಕ್ಕೋಸ್ಕರ? ಹಲಸಿನ ತೊಗೊಂಡು ಕೊಯ್ದು ಬಿಟ್ರೆ ಹಾಗೋ ಹಾಗೆ, ಹೊರಗಿಂದೆಲ್ಲ ಬಿಸಾಕ್ಲಿಕ್ಕೆ, ಒಳಗಿನ ಮಾತ್ರ ತಿನ್ನಕ್ಕೆ ಹಾಗೋ ಆ ರೀತಿ ಭಗವಂತ ಮಾಡ್ತಾನೆ. ಇಂಥ ಭಕ್ತರ ಜೊತೆಗೆ ನಾವು ಇದೆಲ್ಲ ಕ್ಲಾರಿಫಿಕೇಶನ್ ಕೊಡದೆ ಹೋಗಿದ್ರೆ ದ್ವೇಷದಿಂದ ಮುಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಯಾವ ಭಕ್ತರು ಇದ್ದಾರೆ. ಆ್ಯಕ್ಚುಲಿ ಇವು ಏನಾದ್ರು ಒಟ್ಟಿಗೆ ದೇವ್ರ ಸ್ಮರಣೆ ಇದ್ರೆ ಆಯ್ತಪ್ಪ ಅಷ್ಟೇ, ಅದರಿಂದ ಮುಕ್ತಿ ಸಿಗುತ್ತೆ. ನೋಡಿದರೆ ಕೇಸ್ ಕೊಡ್ತಾರೆ. ಇದೆಲ್ಲ ಇದು ಮಾಡದೆ ಹೋದ್ರೆ ಏನಾಗ್ತಿತ್ತು, ಅದು ಎಲ್ಲರೂ ದ್ವೇಷಗಳು ಜಾಸ್ತಿ ಆಗಿಬಿಡ್ತಾಯಿತ್ತು. ಹಾಗಾಗಬಾರ್ದು. ಏಕಾಶಿ ಉಪವಾಸ ಮಾಡೋನು ಎಂಥ ಭಕ್ತನೋ, ಏಕಾಶಿ ಊಟ ಮಾಡೋನು ಪರಮ ಭಕ್ತ ಅಂತ ಆಗಿಬಿಡೋದು. ಹೌದು, ಏಕಾಶಿ ಅಂತ ಗೊತ್ತಿದ್ದೇವೆ ತಿಂತೀರಿ ಅಂತಾರಲ್ಲ, ಒಂದು ಏಕಾಶಿ ಜ್ಞಾನ ಇದೆ, ಅಪ್ರಿಷಿಯೇಟ್ ಮಾಡಬೇಕು, ಅದೇನು ಮಾಡಬೇಕು ಅದಕ್ಕೆ, ಆ ಥರ ಭ್ರಮೆ ಹುಟ್ಟುತ್ತಾ ಇದೆ. ಹಾಗಲ್ಲ, ಅದಕ್ಕೆ ಹೇಳಿರುತ್ತೆ. ಹೇಳಿ. ಹಾಂ, ಯಾರು? ಮಂಡೋದರಿ. ಹಾಂ, ಸರಿ. ಅಲ್ಲ, ಯಾರಿಗೆ ನೇತಪತ್ತಿ ಅಂತ ಪದ ಉಪಯೋಗಿಸಿಲ್ಲ ಅಲ್ಲಿ. ಅವಳು ಒಳ್ಳೆಯವಳು, ಒಳಗಿರೋ ರಾವಣನ ಒಳಗಿರೋ ಇವನು ಜಯ ಒಳ್ಳೆಯವಳು. ಗೊತ್ತಾಯ್ತು? ಹೌದು ಹೌದು. ಯಾರ ಅದನ್ನು ಹೇಳಿಲ್ಲ, ಅದು ಪತ್ನಿ ಅಲ್ಲಿ ಹೇಳಿಲ್ಲ. ನಾವು ಹೇಳಕ್ಕೆ ಬರಲ್ಲ, ಅದು ಹೇಳಿಲ್ಲ ಅಂತಂದ್ರೆ ಹೇಳಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ದೊಡ್ಡವ್ರ ಬಗ್ಗೆ ಏನು ನಿಯಮ ಅಂದರೆ ನೇತಪತ್ತಿ ಎಂಬ ಸಾಮಾನ್ಯ ವ್ಯವಹಾರ ಆದ್ದರಿಂದ ಇರಬಹುದು ಅಷ್ಟೇ. ಇದೇನು ಹೇಳಕ್ಕೆ ಬರಲ್ಲ. ಅಲ್ಲ ಸಾಮಾನ್ಯವಾಗಿ ಇಲ್ಲಿ ಹೆಚ್ಚು ಕಡಿಮೆ ಸಂಸಾರವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಕೂಡ, ಎಷ್ಟೋ ಜನಕ್ಕೆ ಹಾಗಾಗುತ್ತೆ. ಆದರೆ ಹರಿವಾಯಿಗಳಿಗೆ ಮಾತ್ರ ಆಗೋದಿಲ್ಲ. ಅವರಿಬ್ಬರದು ನಿಜ ಪತ್ನಿ ಅಂತ ಹೇಳಿದ್ರಲ್ಲ, ಹಾಗೆ ಬೇರೆಯವರಿಗಿಲ್ಲ. ಬೇರೆ ಹೆಚ್ಚು ಕಡಿಮೆ ಆಗ್ಬೋದು, ಆಗಬಾರ್ದು ಅಂತೇನೇ ಇಲ್ಲ. ಅದು ಕೆಳಗಿನ ಲೆವೆಲಲ್ಲಿ ಬೇಕಾದಷ್ಟು ಹೆಚ್ಚು ಕಡಿಮೆ ಆಗೋದು, ಕೆಳಗಿನ ಲೆವೆಲಲ್ಲಿ. ಗೊತ್ತಾಯ್ತಾ? ಆದರೆ ಇಲ್ಲಿ ಮಂಡೋದರಿ ಅವನು ಬಿಡದೇ ಇರೋದಕ್ಕೇನು ಕಾರಣ? ಅವನ ನಿಯಮ ಇದೆ. ದೇಶದ್ರೋಹಿ ಆದರೆ ಗಂಡನ ತ್ಯಾಗ ಮಾಡಿದರೂ ದೋಷ ಇಲ್ಲ. ಅದು ಪತಿ ತ್ಯಾಗ ದೋಷ ಬರೋದಿಲ್ಲ. ಅಯೋಗ್ಯ ಪತಿ ಆದರೆ, ಸರ್ವಾತ್ಮನ ಅಯೋಗ್ಯ ಅಂತ ಆದರೆ ಅವನ ಸಂಪರ್ಕ ಬೇಕಿಲ್ಲ. ಉದಾಹರಣೆಗೆ ಮಾಯಾ ರೂಪದ ರತಿದೇವಿನ ಅವನು ಏನು ಪರಿಸರ ಕೊಲ್ಲಕ್ಕೆ ಉಪಾಯ ಹೇಳ್ಕೊಟ್ಟಿದ್ದೇ ಆಕೆ. ಯಾರಿಗೆ? ಈಗ ಅಯೋಗ್ಯ ಅವರು, ಅದಕ್ಕೆ ತನ್ನ ದೇಹ ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಇಲ್ಲಿ ಮಂಡೋದರಿ ಬಿಡದೇ ಇರೋದಕ್ಕೆ ಕಾರಣ ಒಳಗೆ ಸಜೀವ ಇದ್ದಾನೆ. ಗೊತ್ತಾಯ್ತಾ? ಹೊರಗಡೆಯಿಂದ ದುಷ್ಟ ಇದ್ದಾನೆ. ಆದ್ದರಿಂದ ವಿಭೀಷಣ ಕೂಡ ಅಷ್ಟು ಸೇರ್ಲಿಕ್ಕೆ ಏನು ಕಾರಣ ಅಂದರೆ ಕೆಲವು ಒಳ್ಳೆಯ ಗುಣ ನೋಡಿಕೊಂಡು ಅವನಿದ್ದ, ದ್ವೇಷದ ಕಂಡ ಬಿಟ್ಟು ಬಂದುಬಿಟ್ಟ ಅಷ್ಟೇ. ಜಯನೊಂದಿಗೆ ಸಂಬಂಧ ಈ ಕಡೆ ಇಲ್ಲ, ರಾವಣನೊಂದಿಗೆ. ಅಲ್ಲೂ ಹಾಗೆ ಪೂರ್ತಿ ದುಷ್ಟನಾಗಿದ್ದರೆ ಜೊತೆಗಿದ್ದರೆ ಪಾತಿವ್ರತ್ಯ ಅಂತ ಕರೆಯೋದಿಲ್ಲ, ಅದು ದ್ವೇಷ ಅಂತಲೇ ಕರೀತಾರೆ, ಪಾತಿವ್ರತ್ಯ ಅನಿಸೋದಿಲ್ಲ ಅದು. ಆದರೆ ಒಂದು ಒಳ್ಳೆಯ ಅಂಶ ಇರೋದ್ರಿಂದ ಇದ್ದದಕ್ಕೆ ಅನುಕೂಲ ಆಯಿತು ಅಷ್ಟೇ, ಈ ಬೇರೆ ಇಲ್ಲ. ಅದ್ರ ದೊಡ್ಡ ಇಬ್ಬರು ದುಷ್ಟರೇ, ಮಹಾಲಕ್ಷ್ಮಿ ಜೋಳು, ಅದರಿಂದ ಸಹಜವಾಗೇ ಇದ್ದರು ಅವರು. ಇದು ಹಾಗಲ್ಲ, ಔಪಾಧಿಕ. ಹೌದು, ಬೆಳಿಗ್ಗೆ ಸ್ಮರಣೆ ಮಾಡಿ ಆಮೇಲೆ ಬೈಬೇಕು ಅಂತಲ್ಲ, ಬೆಳಿಗ್ಗೆ ಸ್ಮರಣೆ ಆಮೇಲೆ ಬೈಬೇಕು ಅಂತಲ್ಲ. ಅದರಲ್ಲೂ ಪಾತಿವ್ರತ್ಯ ಅಂತ ಕೇಳಿದರೆ ಒಬ್ಬ ಗಂಡ ಸ್ವರೂಪತಃ ಒಳ್ಳೆಯವನಾಗಿದ್ದು ಬೇರೆ ಕಾರಣದಿಂದ ಕೆಟ್ಟವನಾಗಿದ್ದರೆ ತ್ಯಾಗ ಮಾಡೋಕ್ಕೆ ಕಾರಣ ಇಲ್ಲ, ಅದನ್ನು ಮಂಡೋದರಿ ಮಾಡಿದ್ಲು ಅಂತ ಹೇಳಿ ಅವ್ರು ಮಾಡಿದ್ದು ಸರಿ ಅಂತ ಒಪ್ಪಲಿಲ್ಲ. ಇದು ಸೀತೆಯನ್ನು ಒಪ್ಪಿಸಿಬಿಡುವಂಥ ಹಿತೈಷಿಗಳಲ್ಲಿ ಹೇಳಿದರೆ ಮಂಡೋದರಿಯೇ ಒಬ್ಬಳು.
ಒತ್ತೆ ಅವ್ರು ಸತ್ ಮೇಲೆ ಕೂಡ ಹೇಳ್ತಾರೆ, ಸುಮ್ಮನೆ ಹಾಳಾಗೋದಿ ನೀನೀಗ, ನನ್ನ ಮಾತು ಕೇಳಲಿಲ್ಲ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಹೊಂದ್ಕೋಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಹೊಂದ್ಕೋಬೇಕು ಅಂತ ಅರ್ಥ ಅಲ್ಲ. ಒಳ್ಳೆಯ ಅಂಶ ಇರೋದ್ರಿಂದ ಬಿಟ್ಟು ಹೋಗಬಾರ್ದು, ಹೇಳೋದು ಬಿಡಬಾರ್ದು ಒಳಗಿದ್ದಾಗ. ಅದು ಕೆಟ್ಟ ಅಂಶ ಬರೀ ಇದ್ರೆ ಏನು ಮಾಡಬೇಕಾಗ, ಬಿಟ್ಟೇ ಹೋಗ್ಬೇಕೆ ಹೊರತು ಇಟ್ಕೊಳಕ್ಕೆ ಹೋಗ್ಬಾರ್ದು. ಅದು ಕ್ಲೈಮ್ಯಾಕ್ಸ್ ಬಂದಾಗ ಬಿಟ್ಟು ಹೋಗ್ಬಿಟ್ಟ, ಬೇಷಣ ಬಿಟ್ಟು ಹೋಗ್ಬಿಟ್ಟ. ಅದನ್ನೆಲ್ಲ ಯೋಚನೆ, ಗಂಡನಾಗಿದ್ದಕ್ಕೆ ಬಿಡಾಗಿಲ್ಲ, ಈ ಸಂಬಂಧ ಕಟ್ಟಾಗುತ್ತೆ. ಅಣ್ಣ ತಮ್ಮನ ಸಂಬಂಧ ಅಲ್ಲಿ ಕಟ್ಟಾಗೋದಿಲ್ಲ, ಯಾಕೆ ಜನ್ಮಭೂತಿ ಅನುಭವಿಸ್ಬೇಕಾಗ್ತದೆ. ಬಿಡಲಿಲ್ಲ. ಮಾತೃದೇವೋ ಪಿತೃದೇವೋ ಬಿಟ್ಟು ಹೋಗಬಾರ್ದು, ಅದಕ್ಕೋಸ್ಕರ ಇದ್ದ ಆತ. ಅದಕ್ಕೆ ಅಂತ್ಯಕ್ರಿಯೆ ಕೂಡ ಮಾಡು, ಅಂತ್ಯಕ್ರಿಯೆ ಮಾಡು ಅಂತ ಹೇಳಿದರು. ಜರಾಸಂಧಗೆ ಅಂತ್ಯಕ್ರಿಯೆ ಮಾಡಿಸಿ ಜರಾಸಂಧ ಮಗನಿಂದನೇ ಕೃಷ್ಣ ಭೀಮನೇ ಹೇಳಿ ಮಾಡಿಸಿದ್ದವರು. ಆದ್ದರಿಂದ ಅದು ತಪ್ಪಲ್ಲ. ಅಲ್ಲಿ ಒಂದು ತೇಜ್ ಒಂದು ಅಂಶ ಇದೆ, ಪೂಜ್ಯ ಭಾವನೆಯ ಒಂದು ಕಾರಣ ಇದೆ ಅಷ್ಟೇ, ಬೇರೆ ಮಾಡೋಂಗಿಲ್ಲ. ಅಷ್ಟಕ್ಕೆ ಮುಗೀತು. ಸರ್ಕಾರ ಕೂಡ ಗುಡ್ಡಗಳನ್ನ ಕೊಂದ ಮೇಲೆ ಕೂಡ ಅಂತ್ಯಕ್ರಿಯೆ ಮಾಡಿಸ್ತಾರಲ್ಲ, ಹಾಗೆ ಇಲ್ಲವ್ರು ಏನಾಗುತ್ತೆ, ಅವ್ರ ರಾಶಿ ಬಿದ್ದು ಹೋಗುತ್ತೆ ಆಮೇಲೆ. ಏನ ಯಾರಿಗೆ ಅದೇ ಹೇಳಿದ್ದು, ಅದಕ್ಕೆ ಬಿಟ್ಟು ಹೋಗಲಿಲ್ಲ. ಯಾಕೆ ಹೋದ ಅಲ್ಲ, ಈಗ ಹೊರಗೆ ಪೂರ್ತಿ ದ್ವೇಷ ಮಾಡ್ತಿದ್ದಾನೆ. ಹೊರಗಿನ ದ್ವೇಷ ಇತ್ತಾರೆ ಹೇಳಿ, ಅದು ಅಷ್ಟು ದಿವಸ ಬಿಟ್ಟು ಹೋಗಲಿಲ್ಲ. ಕ್ಲೈಮ್ಯಾಕ್ಸ್ ಬಂದ ಬಿಟ್ಟುಬಿಟ್ಟ ಅಷ್ಟೇ. ಅಲ್ಲಿವರೆಗೂ ತರ್ಕೋಬೇಕು, ಅಲ್ಲಿವರೆಗೂ ಕೂಡ ಕ್ಲೈಮ್ಯಾಕ್ಸ್ ಬಂದರೆ. ಇಲ್ಲೇ ನೋಡಿ, ತಿರುಕೋಪಣಿತಾ ಇದ್ರೆ ಸಂಘ ಇಬ್ಬರು ಇದ್ದಾರೆ. ಇವರಿನ್ನೂ ಆಚಾರ ಶಿಷ್ಯರಾಗಿದ್ದಾರೆ, ಅಣ್ಣ ಆಗಿಲ್ಲ. ಒಂದೇ ಮನೆಯಲ್ಲಿದ್ದರು ಅವರು. ಇದ್ರು ರಾತ್ರಿ ಇದು ಪುಸ್ತಕ ಓದಕ್ಕೆ ಬರ್ತಿದ್ದಿಲ್ಲ, ಒಂದೇ ಮನೆಯಲ್ಲಿದ್ದರು. ಯಾಕೆ ಅಂತ ಏನಿಲ್ಲ ಅಲ್ಲಿ, ಅವ್ರು ವೇದ ಒಪ್ಪಿ ಅದೆಲ್ಲ ಅವ್ರಿಗೆ ನಂಬಿಕೆ ಎಲ್ಲ ಇತ್ತು. ಆ ಭಾಗದಲ್ಲಿ ಸರಿ ಇದ್ದರು ಅವರು. ಸ್ಮೃತಿ ಧರ್ಮಾನ್ ಭೃಶಂ ಆಚಾರ ಅಂತ ಏವ ಇದ್ದಿದ್ದರಿಂದ ಬಿಟ್ಟು ಹೋಗಲಿಲ್ಲ. ಯಾವಾಗ ಅದು ಸರಿ ಹೋದ್ರೆ ಸರಿ ಯೋಚನೆ ಬರಲಿಲ್ಲ. ವಿರೋಧಿಗಳಾಗಿರೋ ಇರ್ತಿರಲಿಲ್ಲ, ಒಳ ವಿರೋಧಿಗಳಾಗಿರಲಿಲ್ಲ ಅವರು. ವೈದಿಕ ಧರ್ಮಕ್ಕೆ ವಿರೋಧಿಗಳಾಗದೇ ಇದ್ದಿದ್ದರಿಂದ ಇದ್ದರು. ಇವರು ಕೆಲವೆಲ್ಲ ಇರುತ್ತೆ, ಈ ಆಟಗಾರರು ಇರ್ತಾರೆ, ಅವರಿಗೆಲ್ಲ ಪ್ರೈಸಸ್ ಕೊಡ್ತಾರೆ, ಆ್ಯಕ್ಟ್ರೆಸ್ಗೆ ಪ್ರೈಸಸ್ ಕೊಡ್ತಾರೆ. ಅದಕ್ಕೆಲ್ಲ ಏನು ನೋಡಲ್ಲ ಅವರು, ಅವ್ರ ಕ್ಯಾರೆಕ್ಟ್ರಲ್ಲಿ ನೋಡೋಕ್ಕೆ ಹೋಗೋದಿಲ್ಲ. ಏನು ಬೇಕಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೇ. ಕೆಲವುದಕ್ಕೆ ಆಗಲ್ಲ, ಪಾವಿತ್ರ್ಯ ನೋಡ್ತಾರೆ, ಅಷ್ಟೆಲ್ಲ ಹೇಳ್ತಾರೆ, ಮಾಡೋದೇನು ಗೊತ್ತಾ ಅಂತಾರೆ. ಇದು ಇರೋದೇ ಆ್ಯಕ್ಷನ್. ಅದು ಹೇಳಿ ಕೇಳಿ ಏನದು, ಎಷ್ಟೋ ಸರ್ತೆ ಸಿನಿಮಾದಲ್ಲಿ ವಿಲನ್ ಆಗಿರ್ತಾರಲ್ಲ, ರಿಯಲ್ ಲೈಫ್ನಲ್ಲಿ ಬಾರಿ ಒಳ್ಳೆಯವರಾಗಿರ್ತಾರೆ ಅವರು, ಗೊತ್ತಾಯ್ತು. ಇವ್ರು ಹೀರೋ ಭಾರಿ ಕೆಟ್ಟವರಾಗಿರ್ತಾರೆ. ಇವತ್ತೆ ಹೀರೋ ವಿಲನ್ ಆಗಿರ್ತಾರೆ, ಇಲ್ಲಿ ಆಪೋಸಿಟ್ಟಲ್ಲಿ ಅಲ್ಲಿ ಭಾಳ ಇದೆ. ಎಷ್ಟೋ ಜನ ವಿಲನ್ಗಳು ಭಾರಿ ಸೋಷಿಯಲ್ ವರ್ಕರ್ಸ್ ಅವರೆಲ್ಲ, ಗೊತ್ತಾಯ್ತಾ. ಅವರು ನಿಜ ಜೀವನದಲ್ಲಿ ಟೋಟಲಿ ಡಿಫ್ರೆಂಟ್. ಹೌದು, ಅದು ಇದ್ದ ಕೇಸ್ಗಳಿದ್ದಾಗ ಅವೆಲ್ಲ. ಹಾಂ ಏನು ಮಾಡ್ತಾನೆ, ಯಾರಿಗೆ? ಹಾಂ 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 ಕಾರಣ ಇದೇನೆ. ಅವ್ರ ಜನಗಳು ಒಂದು ಭ್ರಮೆ ಹುಟ್ಟುಬಿಡ್ತದೆ. ಆ್ಯಕ್ಟ್ರೆಸ್ ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ವರ್ಗದ ಜನಕ್ಕೆ ಎಜುಕೇಷನ್ ಜಾಸ್ತಿ ಇರೋದಿಲ್ಲ, ಆದ್ದರಿಂದ ವ್ಯಕ್ತಿನ ಹಾಕಿ ತಿಳ್ಕೊಂಡ್ಬಿಡ್ತಾರೆ. ಅಂಥ ವ್ಯಕ್ತಿಗಳೇ ಬಂಡವಾಳ ಅಂತವರಿಗೆ, ಹುಡುಗರು ಅವರೇ ಬಂಡವಾಳ. ಆ ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯ ಅನುಮಾನ್ಯ ಚ. ಇದೆಲ್ಲ ಯಾತಕ್ಕೆ ಬೇಕು ಅಂತ ಕೇಳಿದರೆ, ಭಗವದ್ಗೀತೆ ಗೀತಾ ಜಯಂತಿ ಇವತ್ತು. ದಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ನಾನು ಅವ್ರನ್ನ ಕೊಂದು ನಾಶ ಮಾಡೇ ಮಾಡ್ತೇನೆ ಅಂತ ಹೇಳ್ತಾರೆ. ಇವ್ರನ್ನ ಯಾಕೆ ಮಾಡಲಿಲ್ಲ ಅಂಬೋದಕ್ಕೆ ಕಾರಣ, ನನ್ನ ಭಕ್ತರಾದ್ರಿಂದಾಗಿಯೇ ಕೊಲ್ಲೋದು ಬಿಡಲಿಲ್ಲ. ಕಾಂಟ್ಯಾಕ್ಟ್ ಇತ್ತು, ಅದನ್ನೇ ಎಕ್ಸ್ಕ್ಯೂಸ್ ಮಾಡಲಿಲ್ಲ. ಸ್ವರೂಪ ಎಕ್ಸ್ಕ್ಯೂಸ್ ಮಾಡಿತ್ತು, ಅಲ್ಲಿ ನಾಶ ಆಗಲೇಬೇಕು, ಗೊತ್ತಾಯ್ತಾ. ಅದು ಭಾಳ ಇಂಪಾರ್ಟೆಂಟ್, ಅಲ್ಲಿ ಶುದ್ಧರಾಗಬೇಕು. ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯ ಅನುಮಾನ್ಯ ಚ ಪ್ರತಿಜಗ್ಮುಹು ಪ್ರಮುದಿತಾ ಶಂಸಂತೋ ವೈಷ್ಣವೀಂ ಶ್ರಿಯಂ. ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯ ಅನುಮಾನ್ಯ ಚ. ಈಗೇನು ಮಾಡಿದರು ಇವರು, ಸರ್ಕ ಇಷ್ಟೊತ್ತು ಕೂಡ ನಡೀತೀವಿ ವಿಷಯಗಳು. ಆಮೇಲೆ ದೇವರೇ ಸಾಷ್ಟಾಂಗ ನಮಸ್ಕಾರ ಮಾಡಿದರು, ಪರಿಕ್ರಮ್ಯ ಪ್ರದಕ್ಷಿಣೆ ಹಾಕಿದರು. ಆಮೇಲೆ ಪ್ರಣಿಪತ್ಯ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮಾಡಿ ಅನುಮಾನ್ಯ ಚ ಅನುಮತಿ ತೊಗೊಂಡ್ರು. ಅನುಮಾನ ಯುಕ್ತಿ ಹೇಳಬಾರ್ದು, ಅನುಮತಿ ತೊಗೊಂಡ್ಬಿಟ್ಟು ಪ್ರತಿಜಗ್ಮುಹು ವಾಪಸ್ ಹೊರಟ್ಬಿಟ್ರು. ಪ್ರಮುದಿತ ಭಾರಿ ಖುಷಿಯಿಂದ ಹೊರಟರು. ಯಾಕೆಂದ್ರೆ ಮೊದಲು ಅವ್ರಿಗೆ ಶಾಪ ಕೊಟ್ಟು ಸ್ವಲ್ಪ ಆತಂಕ ಇತ್ತು. ಸಮಾಧಾನ ಮಾಡಿದ ಸರಿ ಹೋಗ್ಬಿಟ್ಟು ಪ್ರಮುದಿತವು. ವೈಷ್ಣವೀಂ ಶ್ರೀಯಂ ಶಂಸಂತವು. ವೈಷ್ಣವೀಂ ಶ್ರೀಯಂ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಶ್ರೀಯನ್ನು ಶಂಸಂತವು ಹೊಗಳ್ತಾ ಹೊರಟುಬಿಟ್ರು. ಇಲ್ಲೊಂದು ಮಾತು ಬಂತು, ಏನದಕ್ಕೆ ಶ್ರೀ ಅನ್ನೋ ಪದ ಬಂದಿದ್ದಕ್ಕೆ ಆಚಾರ್ಯ ಬರೀತಾರೆ, ಸ್ವರೂಪ ಶ್ರೀ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಇತಿ ಚ. ಶ್ರೀ ದೇವರ ಶ್ರೀ ಅಂತ ಎರಡು ಅರ್ಥ ಮಾಡ್ಕೋ. ಒಂದರ್ಥ ಸ್ವರೂಪದ ಶೋಭೆ, ಲಕ್ಷ್ಮೀ ಶಬ್ದಕ್ಕೆ ಶೋಭಾ ಅಂತ ಅರ್ಥ ಇದೆ. ಶೋಭೆ, ಸಹಜವಾದ ಶೋಭೆ ಭಗವಂತರು ಅಂತ ಸಂತೋಷಪಟ್ಟರು, ಗೊತ್ತಾಯ್ತಾ. ಲಕ್ಷ್ಮೀದೇವಿ ಇದ್ದಾರಲ್ಲ, ಅವರು ಪತ್ನಿಯಾಗಿ ಶ್ರೀ. ಅದು ಪತ್ನಿಯಾಗಿ ಶ್ರೀ ಅಂದರೆ ಮಹಾಲಕ್ಷ್ಮಿ, ಸ್ವರೂಪದ ಶ್ರೀ ಅಂದರೆ ತಂದೆ ಕಾಂತಿ ಅಂತ ಅರ್ಥ ಮಾಡಿಕೊಂಡು ಶ್ರೀಮಾನ್ ಶಬ್ದಕ್ಕೆ ಎರಡು ಅರ್ಥ ಬಂತೀಗ.
ಶ್ರೀಮಾನ್ ಶಬ್ದ ವಿಷ್ಣು ಸಹಸ್ರ ಒಂದು ಸರ್ತಿ ಬಂದಿಲ್ಲ, ಅನೇಕ ಸರ್ತಿ ಬರ್ತದೆ. ಒಂದು ಸರ್ತಿ ಬಂದಾಗ ಶ್ರೀಮಾನ್ ಮಹಾಲಕ್ಷ್ಮೀಪತಿ ಅಂತ ಅರ್ಥ, ಇನ್ನೊಂದು ಸರ್ತಿ ಅರ್ಥ ಬಂದಾಗ ಸಹಜ ಶೋಭಾವಾನ್, ದೇವರು ಯಾರು ಸಹಜನೂ ಬೇಕಿಲ್ಲ, ಏನಿದೆ ಸಹಜವಾದ ಶೋಭೆ ಇದೆ, ಆ ಅರ್ಥ ಮಾಡಬೇಕು. ಹರಿಹರ ಮತ ಇದನ್ನು ನೋಡಿ ಆಚಾರ್ಯ ಶ್ರೀಮಾನ್ ಶಬ್ದಕ್ಕೆ ಅರ್ಥ ಅಂತ ಹೇಳಲಿಲ್ಲ, ಅರ್ಥ ಆಗಿದೆ. ಕೆಲವನ್ನ ಡೈರೆಕ್ಟಾಗಿ ಅರ್ಥ ಹೇಳಿಬಿಡ್ತಾರೆ, ಕೆಲವನ್ನ ಹೇಳಿರ್ತಾರೆ, ಅರ್ಥಕ್ಕೆ ಹೊಂದಿಸ್ಬೇಕಾದ್ರೆ ಏನೋ ಆ ರೀತಿ ಶ್ರೀಧರ ಸ್ವಭಾವ ಶೋಭಾಧರ, ಈ ಕಡೆ ಲಕ್ಷ್ಮೀಧರ ಅಥವಾ ಶ್ರೀಶಿ ಧರಾಹ ಶ್ರೀಶ್ಚ ಧರಾಚ, ಇಬ್ಬರು ಏನವರು ಯಶ್ಯ ಪತ್ನಿತ್ವೇನ ಶ್ರೀ ಮತ್ತು ಧರಾರೂಪದ ಮಹಾಲಕ್ಷ್ಮಿ, ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ. ಆವರಣ ಪೂಜೆ ಮಾಡಬೇಕಾದ್ರೆ ಎಡಗಡೆಗೆ ಲಕ್ಷ್ಮಿ, ಬಲಗಡೆಯಲ್ಲಿ ಧರ ರೂಪದಲ್ಲಿ ಆವರಣ ಪೂಜೆಯಲ್ಲಿ ಇದ್ದಾರೆ. ಆ ರೀತಿ ತಿಳ್ಕೊಡೋ ಇನ್ನೊಂದು ಅರ್ಥ ಶ್ರೀಧರ, ಶ್ರೀಧರಾಭ್ಯಾಮ್ ಬಂದಿದೆ ಪದ, ಎಲ್ಲಿ ಬಂದಿದೆ, ಎಲ್ಲಿ ವಾಯುಸ್ತುತಿಯಲ್ಲಿ ಏನಂತ, ವಾಯುಸ್ತುತಿ ಏನಂತ ಬಂದಿದೆ, ಧ್ಯಾನಶ್ಲೋಕದಲ್ಲೂ ಬಂದಿದೆ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಅಲ್ಲೂ ಬಂದಿದೆ, ಇದರಲ್ಲೂ ಬಂದಿದೆ ವಾಯುಸ್ತುತಿಯಲ್ಲಿ ಏನಂತ, ವಿಷ್ಣೋರತ್ಯುತ್ತಮತ್ವಾತ್ ಅಖಿಲಗುಣಗಣೈ ತತ್ರ ಭರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ, ಧರಾಭ್ಯಾಂ ಎರಡು ಹೇಳಿದ್ದಾರೆ, ಅದು ಶ್ರೀರೂಪ ಧರಾರೂಪ ಅಂತ. ಹಾಂ ಅದುವೇ ಅಲ್ಲಿ ಬಂದಾಗ ಈ ಅರ್ಥ ಅದೇ. ಮಯಿ ಸಂರಂಭ ಯೋಗೇನ ನಿಸ್ತೀರ್ಯ ಬ್ರಹ್ಮ ಹೇಲನಂ, ಸಂರಂಭ ಯೋಗ ಅಂತ ಕರೆದಲ್ಲ, ವಿಷಾದ ಯೋಗ ಅಂತ ಕರೆದಾಗ ಇದು ಕೋಪದ ಯೋಗ, ಕೋಪದ ಯೋಗ. ಯಾತಕ್ಕೆ ಆ ಮೂಲಕ ಭಕ್ತಿ ಮಾಡಬೇಕು, ಅವರು ಒಳಗಿರೋದ್ರಿಂದ ಬೇರೆ ದಾರಿ ಇಲ್ಲ, ಆ ರೀತಿ ಮಾಡ್ತಿದ್ದ. ಸಂರಂಭ ಯೋಗಿ, ಅದಕ್ಕೆ ಬರೀ ಸಂಭ್ರಮೇಣ ಅಂತ ಹೇಳಲಿಲ್ಲ, ಸಂರಂಭ ಯೋಗ ಅಂತ. ಅಲ್ಲೂ ಕೂಡ ಸಂರೋಗ ಸಂಭೃತಿ ಸಂಭೃತ ಸಮಾಧಿ ಅನುಬದ್ಧ ಯೋಗವು, ಅಲ್ಲೂ ಯೋಗ ಅಂತ ಕರೆದು ಗೊತ್ತಾಯ್ತಾ. ಸಮಾಧಿ ಒಳಗಡೆಗೆ, ಹೊರಗಡೆಗೆ ದ್ವೇಷ. ಪ್ರತ್ಯೇಷ್ಯಥಃ ಸಕಾಶಂ ಮೇ ಕಾಲೇನ ಅಲ್ಪೀಯಸಾ ಪುನಃ ಮೈ ಸಂರಂಭ ಯೋಗೇನ ನಿಸ್ತೀರ್ಯ ಬ್ರಹ್ಮಹೇಳನಂ, ನನ್ನಲ್ಲಿ ದ್ವೇಷ ಮಾಡುವ ಮೂಲಕವಾಗಿ ಬ್ರಹ್ಮಹೇಳನಂ ನಿಸ್ತೀರ್ಯ. ಬ್ರಹ್ಮರು ಅಂದರೆ ಸರಕಾರಿಗಳು, ಅವರಿಗೆ ಅವಮಾನ ಮಾಡಿದಾರಲ್ಲ ಆ ಪಾಪ ಕಳ್ಕೋತಾರೆ. ಈ ರೀತಿಯಾಗಿ ನನ್ನ ದ್ವೇಷ ಮಾಡುವ ಮೂಲಕವಾಗಿ ತಾವು ಮಾಡಿದ ಬ್ರಾಹ್ಮಣಾಪಚಾರದ ದೋಷವನ್ನು ಕಳ್ಕೊಂಡು ಬಿಟ್ಟು ಏನು ಮಾಡ್ತಾರೆ ಅವರು, ಪ್ರತ್ಯೇಷ್ಯತಃ ವಾಪಸ್ ಬರ್ತಾರೆ ಇಬ್ಬರು ಕೂಡ. ಸಕಾಶಮ್ಮೆ ಅದು ಅವ್ರಿಗೆ ಹೇಳ್ತಿರೋದು, ಸಕಾಶ್ ನನ್ನ ಹತ್ತಿರ ಬರಬೇಕು. ಕಾಲೇನ ಅಲ್ಪೀಯಸ ಪುನಃ, ಸ್ವಲ್ಪ ಕಾಲದಲ್ಲೇ ವಾಪಸ್ ಬಂದುಬಿಡತ್ತ. ಸ್ವಲ್ಪ ಕಾಲ ಇದ್ದರು ಅವರು, ಬೇಕಾದ ಕಾಲನೇ ಇದ್ದರು. ಒಟ್ಟು ಕಾಲಕ್ಕೆ ಸ್ವಲ್ಪ ಕಾಲ ಇದ್ದಾಗಲೇ, ಒಟ್ಟು ಕಾಲಕ್ಕೆ ತಗೊಂಡಾಗ ಏನದು ಮುರಿಯ ಜನ್ಮ, 100 ಜನ್ಮ ತಗೊಂಡಾಗ ಅಲ್ಪ ಕಾಲ ಆಗಲಿಲ್ಲ, ಅದು ಆ ಅರ್ಥದಲ್ಲಿ ಅಲ್ಪ ಕಾಲ ಹೊರತು ಬೇರೆ ಅಲ್ಲ. ಕಾಲೇನ ಅಲ್ಪೀಯಸ ಪುನಃ ಅಂತರ್ಭಕ್ತ ಬಹಿರ್ವೈರಾಹ ಹಿರಣ್ಯಾದ್ಯಾಹ ಹರೇರ್ಮತಾಹ ತತ್ರ ಭಕ್ತ್ಯ ಅಭವನ್ ಪೂತಾಹ ದ್ವೇಷ ಆವೇಶಕಾನ್ಗತಃ ಬ್ರಹ್ಮಜ ಅಸುರಾಯೇತು ವಿಷ್ಣು ಪಾರ್ಷದತಾಂ ಗತಾಃ ಬಲ್ಯಾದಿಮಿಶ್ಚ ಹರೇರ್ದ್ವೇಷಂ ತತಃ ಕೃತ್ವಾ ತಮೋಗತಾಃ ಇತಿ ಚ. ಹಿಂದೆ ಹೇಳಿದ ಶ್ಲೋಕಕ್ಕೆ ವಿವರಣೆ. ಒಳಗೆ ಭಕ್ತರು ಹೊರಗೆ ದ್ವೇಷಗಳು ಅಂದರೆ ಒಬ್ಬರೇ ಅಂತ ತಿಳ್ಕೊಬೇಡಿ, ಬೇರೆಯವರು ಅಂತ ಹೇಳ್ತಾರೆ ನೋಡಿ. ಅಂತರ್ಭಕ್ತಾಃ ಬಹಿರ್ವೈರಾಹ ಹಿರಣ್ಯಾದ್ಯಾಹ ಹರೇರ್ಮತಾಃ, ಕ್ಲಾರಿಫಿಕೇಶನ್. ತತ್ರ ಭಕ್ತ್ಯ ಅಭವನ್ ಪೂತಾಃ ದ್ವೇಷ ಆವೇಶಕಾನ್ಗತಃ, ದ್ವೇಷ ಮಾಡಿದ್ದು ಆವೇಶದಿಂದ ಅವ್ರಿಗೆ ಹೋಯಿತು, ಭಕ್ತಿಯೆಲ್ಲ ಇವರಿಗೆ ಬಂತು. ಗೊತ್ತಾಯ್ತಾ, ಭಕ್ತಿಯೆಲ್ಲ ಇವರಿಗೆ ಬಂತು, ಆವೇಶ. ಹಾಂ ಹ್ಞೂ ಸೇರೋದಲ್ಲ, ಅದು ಗೊತ್ತಿಲ್ಲದೆ ಇವರು ಶಾಪದಿಂದ ಇವರು ಸೇರಿಕೊಂಡ್ರು. ಸ್ವಭಾವತ ಅವ್ರು ದ್ವೇಷ ಮಾಡ್ತಿದ್ರು ಅಷ್ಟೇ ಹೊರತು, ದಾರಿಯಲ್ಲಿ ಹೋಗ್ತಾ ಬೀಟ ಜೊತೆ ಸ್ಟೇಜ್ ಸೇರ್ಕೊಂಡಾಗ ಅಷ್ಟೇ ಹೊರತು ಜೊತೆ ಮನೆ ಬಿಟ್ಟೇನು ಹೊರಟವ್ರಲ್ಲ ಅವರು, ದಾರಿಯಲ್ಲಿ ಸೇರ್ಕೊಂಡವ್ರು ಅಷ್ಟೇ. ಸ್ವಲ್ಪ ಹೊತ್ತು ಕಾಂಟ್ಯಾಕ್ಟ್ ಇತ್ತ ಹೋಗ್ತಾ ಮುಗೀತು ಅಷ್ಟೇ. ಅವರಿಂದಾಗಿ ಮಾಡಬಾರದನ್ನು ಮಾಡಿ ಆಮೇಲೆ ಸರಿ ಹೋದ್ರು. ತತ್ರ ಭಕ್ತ್ಯ ಅನುಭವನ್ ಪೂತಾಹ ದ್ವೇಷ ಆವೇಶಕಾನ್ಗತಃ, ದ್ವೇಷದ ಪಾಪವೆಲ್ಲ ಆವೇಶ ಬಿದ್ದು ಅವ್ರಿಗೆ ಹೋಯಿತು, ಪುಣ್ಯ ಮಾತ್ರ ಇವ್ರಿಗೆ ಹೋಯಿತು. ಬ್ರಹ್ಮಜ ಅಸುರಾಯೇತು ವಿಷ್ಣೋ ಪಾರ್ಷದತಾಂ ಗತಾಃ, ಬ್ರಹ್ಮಜ ಅಸುರ, ಬ್ರಹ್ಮನ ಮಕ್ಕಳಾದ ಅಸುರರು, ಬ್ರಹ್ಮನ ಹೊರ ಇರೋ ಅಸುರರು, ಅವರ ವಿಷ್ಣು ಪಾರ್ಷದರಾಗಿರ್ತಕ್ಕಂಥವ್ರು ಇವರೆಲ್ಲ. ಉಳಿದವರಿಗೆಲ್ಲ ಅಪ್ಲಿಕಬಲ್. ಬಲ್ಯಾದಿಂಶ ಹರೇರ್ದ್ವೇಷಂ ತತಃ ಕೃತ್ವಾ ತಮೋಗತಾಃ ಇತಿ ಚ. ಬಲ್ಯಾದಿಂಶ ಹರೇರ್ದ್ವೇಷಂ, ಅವರೆಲ್ಲ ಏನು ಮಾಡಿದರು, ಬಲಿ ಮೊದಲಾದವುಗಳ ದ್ವೇಷವನ್ನು ಮಾಡಿದರು. ಇನ್ನೊಬ್ಬ ಬಲಿ ಇದ್ದಾನೆ ಅಯೋಗ್ಯ, ಅವನೊಳಗೆ ಸೇರಿಕೊಂಡಿದ್ದ ಬಲಿಯಲ್ಲಿ.
ಅವನ ಕೇಸು ಇಂಥದ್ದೇ ಅಂತೇಳಿ. ಅವನು ಅಹಂಕಾರ ಪಟ್ಟಿದ್ದೆಲ್ಲ ಆ ಬಲಿಯ ದೋಷ, ಭಕ್ತಿ ಮಾಡಿದ್ದೆಲ್ಲ ಈ ಬಲಿಯ ದೋಷ. ನನ್ನ ಕೇಳಿದ್ವಿ ಇನ್ನೊಬ್ರು ಕೇಳಬಾರ್ದು ಗೊತ್ತಾ, ಯಾರಂತ ತಿಳ್ಕೊಂಡಿದ್ದೆ. ಕೆಷ್ಟದಾನ ಮಾತೆಲ್ಲ ಆಡಿದ್ದ, ಅದೆಷ್ಟು ಅವನಿಗೆ. ಭಕ್ತಿಯಿಂದ ಕೊಟ್ಟಿದ್ದೆಲ್ಲ ಈತದ್ದೇ ಅವಸರ. ಈ ಕುಡ್ದು ನಮಗೆ ಅದೆಲ್ಲ ಆವೇಶ ಗೊತ್ತಾಗ, ಕುಡ್ದ ಮಾತಾಡೋದು ಗೊತ್ತಾಗುತ್ತಲ್ಲ, ಕುಡ್ದ ಹುಚ್ಚಾಪಟ್ಟೆ ಮಾತಾಡ್ತಾನೆ. ಆಮೇಲೆ ಎರಡು ಕೊಡ ನೀರು ಹಾಕಿ ಬೇರೆ ಹಾಕ್ತಾನೆ ಸ್ವಲ್ಪ, ಆಮೇಲೆ ಸಾರಿ ಅಂತ ಆ ಥರ ಬರ್ತಾನೆ. ಕುಡುಕರು ಸಹವಾಸನೆ ಅಷ್ಟು. ಅದು ಆವೇಶ. ಯಾವುದರ ಆವೇಶ? ಮಧ್ಯದಲ್ಲಿ ಯಾರಿದ್ದಾರೆ? ಕಲಿ ಇದ್ದಾನೆ. ಪಾನಂ ಬಂತಲ್ಲ, ಪಾನ ಅಂತ ಹೇಳ್ಕೊಂಡಿದ್ದಾನಲ್ಲ, ಜ್ಯೂತಂ ಪಾನಂ ಶ್ರೇಯಸ್ತವನ ಅಂತ ಹೇಳಿದ್ದಾರೆ. ಅದು ಕಲಿ ಒಳ ಪ್ರವೇಶ ಮಾಡಿರ್ತಾನೆ. ಬ್ರಹ್ಮಜ ಅಸುರ ಏತು ವಿಷ್ಣು ಪಾರ್ಷದತಾಂ ಗತಾಃ ಬಲ್ಯಾದಿಂ ಚ ಹರೇರ್ದ್ವೇಷಂ ತತಃ ಕೃತ್ವಾ ತಮೋ ಗತಾಃ ಇತಿ ಚ ತಸ್ಮಾತ್ ಸಂಭ್ರಂಭೋ ನೀಚ ಫಲಃ ಕಥ್ಯತೇವ. ಅದರಿಂದ ಬರೀ ಸಂಭ್ರಂಭ ಅಂಬುದು ಭಾರಿ ಕೆಟ್ಟದ್ದು. ಸಂಭ್ರಂಭ ಯೋಗ ಅಲ್ಲ, ಸಂಭ್ರಂಭ ಯೋಗ ಅವರಿಗೆ, ಎಲ್ಲರಿಗೂ ಅಲ್ಲ. ಈ ಮಧ್ಯೆ ಸಂಭ್ರಂಭ ಯೋಗ ಅವರಿಗೆ, ಆದರೆ ಬರೀ ಸಂಭ್ರಂಭ ಕೆಟ್ಟದ್ದು. ಸಂಭ್ರಂಭ ಅಂದರೆ ದ್ವೇಷ, ಕೋಪ. ನೀಚ ಫಲ ಕಥ್ಯತೆ ಏವ ಭಕ್ತಿಯೋಗ ಏವ ಬ್ರಹ್ಮಹೇಳನ ನಿರಸ್ತಾರಕಃ. ಭಕ್ತಿ ಬ್ರಹ್ಮನಿಗೆ, ಬ್ರಹ್ಮದೇವರಿಗೆ, ಜ್ಞಾನಿಗಳಿಗೆ ಮಾಡಿದ ದೋಷದ ಪರಿಹಾರಕ್ಕೆ ಭಕ್ತಿಯೋಗ ಉಪಾಯ ಹೊರತು ಬೇರೆ ಏನು ಉಪಾಯ ಅಲ್ಲ ಅಂಬುದು ಒಟ್ಟು ತೀರ್ಮಾನ ಅಂತ ಹೇಳ್ತಾರೆ. ಅಲ್ಲಿಗೆ ಅಧ್ಯಾಯ ಮುಗೀತದೆ. ಮುಂದೆ ನಾಳೆ ದಿವಸ ಅಷ್ಟಾದಶೋಧ್ಯಾಯ ಜಂಪಾಗಿದೆ ಅಲ್ಲ. ಅಲ್ಲ, ಸಪ್ತ ಅಷ್ಟಾದಶನೇ ಶ್ಲೋಕ ಬೇರೆ. ಸೊ ನಾಳೆ ಅಂದರೆ ನಾಡಿದ್ದು